ಬಿ ಜೆ ಪಿ ಅಂದರೆ ಶಿಸ್ತು, ಶಿಸ್ತು ಅಂದರೆ ಬಿ ಜೆ ಪಿ ಅನ್ನುವಂತಹ ಒಂದು ಕಾಲ ಇತ್ತು. ಆದರೆ ಯಾಕೋ ಇತ್ತೀಚೆಗೆ ನಾನು ಕೇಂದ್ರ ಬಿ ಜೆ ಪಿ ಬಗ್ಗೆ ಹೇಳ್ತಾ ಇಲ್ಲ, ರಾಜ್ಯ ಬಿ ಜೆ ಪಿಯಲ್ಲಿ ತಾಳ ತಪ್ತಾ ಇದೆ, ಭಾಳ ಒಬ್ಬೊಬ್ಬರು ಒಂದೊಂದು ಕಡೆ ಅನ್ನುವಂಥ ಒಂದು ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗ್ತಿದೆ ಅನ್ನುವಂಥ ಒಂದು ಅಳಲು ಮತ್ತು ಅಸಮಾಧಾನ ಕಾರ್ಯಕರ್ತರಲ್ಲಿ ಇದೆ. ಈ ಬಗ್ಗೆ ನೇರ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರಾದಂತಹ ಡಿ ವಿ ಸದಾನಂದ ಗೌಡ್ರು ಇದ್ದಾರೆ. ಸರ್ಕಾರ ಕ್ರಮಕ್ಕೆ ನಮಸ್ಕಾರ ಸರ್. ನೀವು ಕಂಡಂಥ ಬಿ ಜೆ ಪಿ, ಈಗಿನ ಬಿ ಜೆ ಪಿ ಏನು ಅನ್ನಿಸ್ತಿದೆ ಸರ್ ಇದನ್ನು? ಒಂದು ರೀತಿಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸುಮಾರು 30-35 ವರ್ಷಗಳಿಂದ ನಾನು ರಾಜಕಾರಣದಲ್ಲಿದ್ದೀನಿ. ಅದು ಕೂಡ ನನ್ನ ಪಕ್ಷ ನನ್ನನ್ನು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ವಹಿಸಿ ನನಗೆ ಎಲ್ಲವನ್ನು ಕೊಟ್ಟಿದೆ. ಆ ಪ್ರಾರಂಭಿಕ ದಿನದಲ್ಲಿದ್ದಂಥ ಆ ಭಾರತೀಯ ಜನತಾ ಪಾರ್ಟಿಗೂ ಇವತ್ತು ನಾವು ನೋಡ್ತಾ ಇರುವಂಥ ಭಾರತೀಯ ಜನತಾ ಪಾರ್ಟಿಗೂ ನೀವು ಹೇಳಿದ ರೀತಿಯಲ್ಲಿ ಭಾರಿ ದೊಡ್ಡ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ನೋಡಿದರೂ ಕೂಡ ಅಂದಿನ ಆ ಶಿಸ್ತು, ಅಂದಿನ ನೀತಿ ನಿಯತ್ತು, ಅಂದಿನ ಕಮಿಟ್ಮೆಂಟು, ಅಂದು ಕಾರ್ಯಕರ್ತರಿಗಿದ್ದಂಥ ಹುಮ್ಮನಸ್ಸು, ಇದೆಲ್ಲ ಕರ್ನಾಟಕ ಬಿ ಜೆ ಪಿಯಲ್ಲಿ, ನೀವು ಹೇಳಿದ ರೀತಿಯಲ್ಲೇ ಹೇಳ್ತೀನಿ, ಕರ್ನಾಟಕ ಬಿ ಜೆ ಪಿಯಲ್ಲಿ ನಾವು ಭಾರಿ ವ್ಯತ್ಯಾಸಗಳನ್ನು ಕಾಣ್ತಾ ಇರುವಂಥದ್ದು. ಇವತ್ತಿನ ಬಿ ಜೆ ಪಿ ಒಂದು ರೀತಿಯಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಇತರ ಪಕ್ಷಗಳಿಗಿಂತ ವಿಭಿನ್ನವಾಗಿ ನಾವಿದ್ದೇವೆ ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಆಗದಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದಕ್ಕೆಲ್ಲ ಕಾರಣ ಏನು ಅಂತ ಸರ್? ಒಂದು ಕಾರಣಗಳು ಹಲವಾರು ಇರ್ಬೋದು. ಒಂದು ಕಾಲಘಟ್ಟದಲ್ಲಿ ನಾವು ಅಧಿಕಾರ ನಮ್ಮ ಹತ್ತಿರನೂ ಇರಲಿಲ್ಲ, ಭಾರಿ ದೂರದಲ್ಲಿ ಅಧಿಕಾರದಲ್ಲಿದ್ದೆವು ನಾವು. ಆದರೆ ಆ ಭಾರಿ ಹತ್ತಿರದ ಮನಸ್ಸುಗಳಿತ್ತು ಕಾರ್ಯಕರ್ತರ ಮಧ್ಯದಲ್ಲಿ. ಇವತ್ತು ಅಧಿಕಾರ ಮತ್ತೊಂದು ಎಲ್ಲವೂ ಬಂದ ಮೇಲೆ ಅದೇನು ಅಂತ ನನಗೆ ಗೊತ್ತಿಲ್ಲ, ಆ ಪೂರ್ತಿ ಕಾರಣಗಳನ್ನು ನಮಗೆ ವಿಶ್ಲೇಷಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ದೊಡ್ಡ ರೀತಿಯ ಒಂದು ಗುಂಪುಗಾರಿಕೆಗಳು, ದೊಡ್ಡ ರೀತಿಯಲ್ಲಿ ಪಕ್ಷದ ಕಮಿಟ್ಮೆಂಟಿಗಿಂತ ಆ ಸ್ವಾರ್ಥದ ಕಡೆ ಹೆಚ್ಚು ಒಲವುಗಳನ್ನು ತೋರಿಸ್ತಾ ಇರುವಂಥ ವ್ಯವಸ್ಥೆಗಳು ಇವತ್ತು ನಮ್ಮ ಪಕ್ಷದಲ್ಲಿ ನಡೀತಾ ಇರುವಂಥದ್ದು ನಾನು ನೋಡ್ತಾ ಇದ್ದೀನಿ. ಅಧಿಕಾರದ ಅಪಾಪಿ ಜಾಸ್ತಿ ಆಯಿತಾ ಅಂತ ನಾಯಕರುಗಳಲ್ಲಿ ಇರ್ಬೋದು ಇದು, ಆದರೆ ಎಲ್ಲ ಕಡೆಗಳಲ್ಲಿ ಇಲ್ಲ ನೋಡಿ. ಇಡೀ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಅದೊಂದು ಗಗನ ಕುಸುಮ ಅಂತ ಹೇಳುವಂಥ ದಿನಗಳ ಸಂದರ್ಭದಲ್ಲಿ ಕೂಡ ಅಂದಿನ ನಮ್ಮ ಹಿರಿಯರ ಆ ಒಂದು ಪರಿಶ್ರಮ ಮತ್ತು ಕಾರ್ಯಕರ್ತರ ನಿರಂತರವಾದಂಥ ಪಕ್ಷಕ್ಕಿದ್ದಂಥ ಅವರ ಒಂದು ಪ್ರೀತಿ, ಪ್ರೇಮ, ವಿಶ್ವಾಸಗಳು ನಮ್ಮನ್ನು ದೊಡ್ಡ ಹಂತಕ್ಕೆ ತಗೊಂಡೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ದಕ್ಷಿಣ ಭಾರತದ ಹೆಬ್ಬಾಗಿಲು ಬಿ ಜೆ ಪಿಗೆ ಕರ್ನಾಟಕ ಅಂತ ಹೇಳುವಂಥ ಕ್ರೆಡಿಟನ್ನು ನಾವು ದೇಶದಿಂದ ಪಡ್ಕೊಂಡೆವು. ಅಟಲ್ ಬಿಹಾರಿ ವಾಜಪೇಯಿ ಅಂಥವರು, ಲಾಲ್ ಕೃಷ್ಣ ಅದ್ವಾನಿ ಅಂಥವರು, ಮುರಳಿ ಮನೋಹರ್ ಜೋಶಿ ಅಂಥವರು, ಇವರೆಲ್ಲ ಕರ್ನಾಟಕದ ಮುಖಾಂತರ ಒಂದು ಶಿಸ್ತಿನ ರಾಜಕಾರಣವನ್ನು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡ್ರು. ಆದರೆ ಅದು ಯಶಸ್ವಿ ಕಾಣಲಿಲ್ಲ. ಒಂದು ರೀತಿಯಲ್ಲಿ ನೀವು ಹೇಳಿದ ರೀತಿಯಲ್ಲಿ ಈ ಅಧಿಕಾರದ ದಾಹಗಳು ಎಲ್ರಿಗೂ ಬರಲಿಕ್ಕೆ ಪ್ರಾರಂಭ ಆಯಿತು. ನಮ್ಮ ಪಾರ್ಟಿ ಕೂಡ ಬೇರೆ ಪಕ್ಷಗಳಿಂದ ಹಲವು ಜನರನ್ನು ನಾವು ಸೇರಿಸ್ಕೊಂಡು ನಮ್ಮ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನೇರ ಹೊಂದಾಣಿಕೆ ಆಗದಿರುವಂಥದ್ದೇ ಈ ಪರಿಸ್ಥಿತಿ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ಕಾರ್ಯಕರ್ತರಲ್ಲಿ ಉರುಪು ಮತ್ತು ಉತ್ಸಾಹ ತುಂಬಿದರೆ ಬೇರೆ ಕಡೆಯಿಂದ ಕರ್ಕೊಂಡು ಬರುವಂತಹ ಅವಶ್ಯಕತೆ ಇತ್ತ? ಕೇವಲ ಅಧಿಕಾರಕ್ಕೋಸ್ಕರ ನಾವು ಕರ್ಕೊಂಡು ಬರೋದೇ ಆದರೆ ನಮ್ಮ ಕಾರ್ಯಕರ್ತರನ್ನು ಬೆಳೆಸೋದು ಯಾವಾಗ ಅನ್ನುವಂಥ ಸಹಜ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗೆ ಆಗಲ್ಲ. ಒಂದು ಪಕ್ಷ ವಿಸ್ತರಣೆ ಆಗಬೇಕು ಅಂತ ಹೇಳಿದರೆ ಬೇರೆ ಬೇರೆ ಪಕ್ಷಗಳಲ್ಲಿ ಕೂಡ ಒಳ್ಳೆಯವರಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಒಳ್ಳೆಯವರು ಅಂತ ನಾನು ಹೇಳಲ್ಲ. ಬೇರೆ ಪಕ್ಷಗಳಲ್ಲಿರುವಂಥ ಒಳ್ಳೆಯವರು ಮತ್ತು ನಮ್ಮ ಪಕ್ಷದ ಸಿದ್ಧಾಂತ ದೇಶ ಪ್ರಥಮ ಅಂತ ಹೇಳುವಂಥ ಕಾನ್ಸೆಪ್ಟು, ಆ ಶಿಸ್ತು ಅಂತ ಹೇಳುವಂಥದ್ದಕ್ಕೆ ಒತ್ತು ಕೊಡುವಂಥ ರಾಜನೀತಿ ಇದ್ದಲ್ಲಿಗೆ ಬೇರೆಯವರು ಎಲ್ಲವನ್ನು ಒಪ್ಪಿಕೊಂಡು ಬರುವಾಗ ನಾವು ಅವರನ್ನು ಸ್ವಾಗತ ಮಾಡಬೇಕು ಮತ್ತು ಅವರ ಜೊತೆ ಬರುವಂಥ ಆ ಜನರನ್ನು ಕೂಡ ನಾವು ಸೇರಿಸ್ಕೊಳ್ಬೇಕು. ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗುವಂಥದ್ದು ಅದು ಸ್ವಾಭಾವಿಕವಾಗಿ ಭಾರಿ ವರ್ಷದಿಂದಲೇ ನಡೆದಿದೆ. ನೀವು ನೋಡಿದಿರಿ, ಕಾಂಗ್ರೆಸ್ನ ವಿಭಜನೆಯಾಗಿ ಎಷ್ಟು ವಿಭಜನೆಗಳಾದನ್ನು ನೀವು ಕಂಡಿದ್ದೀರಿ. ಬೇರೆ ಬೇರೆ ಸಣ್ಣ ನಿಮ್ಮ ಒಂದು ರಾಜಕೀಯ ಪಕ್ಷಗಳು ಒಂದು
ರಾಜ್ಯಕ್ಕೆ ಸೀಮಿತವಾದಂಥ ಒಂದು ಪ್ರಾದೇಶಿಕ ಭಾಗಕ್ಕೆ ಸೀಮಿತವಾದ್ದು ಕೂಡ ವಿಭಜನೆ ಆಗುವಂಥದ್ದು ಇದನ್ನೆಲ್ಲವನ್ನು ನಾವು ನೋಡಿದ್ದೇವೆ. ಅದರಿಂದ ಇನ್ನೊಂದು ಪಕ್ಷಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಬೇರೆ ಪಕ್ಷದವರು ಬಂದು ತೊಂದರೆ ಆಗಿದೆ ಅಂತಲ್ಲ. ನಮ್ಮ ಪಕ್ಷಕ್ಕೆ ಒಂದು ಕಾಲದಲ್ಲಿ ಯಾವುದೇ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ನಾವು ಸೇರ್ಪಡೆ ಮಾಡಿಕೊಂಡ್ರೂ ಕೂಡ ಅವರ ಶಕ್ತಿಯನ್ನು ನಮ್ಮ ಪಕ್ಷದ ಜೊತೆ ನಾವು ಸೇರಿಸ್ಕೊಳ್ತಾ ಇದ್ದೆವು ಮತ್ತು ನಮ್ಮ ಡಿಸಿಪ್ಲಿನನ್ನು ಅವರನ್ನು ಅದಕ್ಕೆ ಜೋಡಣೆ ಮಾಡಿಕೊಳ್ಳುವಂಥದ್ದು ನಾವು ಯಶಸ್ವಿಯಾದನ್ನು ನಾವು ಕಂಡಿದ್ದೇವೆ. ಯಾಕೆಂದರೆ ಕರ್ನಾಟಕದಲ್ಲಿ ನೋಡುವುದು, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ರಾಮಕೃಷ್ಣ ಹೆಗ್ಡೆ ಅವರು ನೇತೃತ್ವದ ಆ ಒಂದು ಜನತಾ ಪಕ್ಷ ಅದು ಭಾರಿ ದೊಡ್ಡ ಬೆಂಬಲವನ್ನು ಕೊಟ್ಟ ಕಾರಣವೇ ನಮಗೆ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ನಾವು ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿಂದ ಬಂದವರು ಕೂಡ ಭಾರಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ತಮ್ಮ ಕೊಡುಗೆಗಳನ್ನು ಕೊಟ್ಟದ್ದು, ಸಾರ್ವಜನಿಕರನ್ನು ನಮ್ಮ ಪಕ್ಷದ ಕಡೆ ಅಟ್ರ್ಯಾಕ್ಟ್ ಮಾಡಿರುವಂಥದ್ದು, ನಾವೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮೂಡಿ ಬರುವಂಥದ್ದು ಮತ್ತು ಸ್ವಂತ ಶಕ್ತಿಯಲ್ಲಿ ಅಧಿಕಾರಕ್ಕೆ ಬರುವಂಥ ಹಂತಕ್ಕೆ ನಾವು ಹೋಗಿರುವಂಥದ್ದು ನೀವು ಕಂಡಿದ್ದೀರಿ. ಆದ ಕಾರಣ ಬೇರೆಯವರು ಬಂದು ಕೆಟ್ಟಿದೆ ಅಂತಲ್ಲ, ವ್ಯವಸ್ಥೆಗಳು ಅದರ ಶಿಥಿಲಗೊಂಡಾಗ ಆ ಶಿಥಿಲಗೊಳ್ಳುವಂಥ ಸಂದರ್ಭಗಳಲ್ಲಿ ಅದನ್ನು ನಾವು ಸರಿದಾರಿಗೆ ತರುವಂಥ ಇದರಲ್ಲಿ ಪೂರ್ತಿ ನಮ್ಮ ಪ್ರಯತ್ನಗಳಲ್ಲಿ ವಿಫಲರಾದಾಗ ಈ ರೀತಿಯ ಕಾರ್ಯಗಳು ನಡೀತವೆ. ಸರ್, ಒಂದು ಅಧಿಕೃತ ವಿರೋಧ ಪಕ್ಷ ಅಂದಾಗ ಸರ್ಕಾರವನ್ನು ಯಾವಾಗಲೂ ಕೂಡ ಎಚ್ಚರಿಸಬೇಕು, ಸರ್ಕಾರವನ್ನು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ನಾನು ಇದನ್ನು ಸದಾನಂದ ಗೌಡರು ವಿರೋಧ ಪಕ್ಷದಲ್ಲಿದ್ದಾಗಲೂ ನೋಡಿದ್ದೀನಿ, ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ನೋಡಿದ್ದೀನಿ. ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿ ನೀವು ಕೊಡ್ತಿದ್ದಂತಹ ಹೇಳಿಕೆಗಳನ್ನು ಕೂಡ ನೋಡಿದ್ದೀನಿ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಪೇಪರ್, ಒಂದಲ್ಲ ಒಂದು ಟಿ ವಿಯಲ್ಲಿ ಮೆಗಾ ಹೆಡ್ಲೈನ್ ಆಗಿರೋದನ್ನು ಕೂಡ ನೋಡಿದ್ದೀನಿ. ಇವತ್ತಿನ ಬಿ ಜೆ ಪಿಯಲ್ಲಿ ಆ ಪರಿಸ್ಥಿತಿ ಇದೆಯಾ? ಅದನ್ನೇ ನಾನು ಹೇಳ್ತಾ ಇರೋದು. ನೀವು ಹೇಳೋದು 100% ಸತ್ಯ ಇದೆ. ವ್ಯಕ್ತಿಗಳು ಅವರ ಶಿಸ್ತಿನ ಸಿಪಾಯಿಗಳಾಗುವ ಬದಲು ಒಂದು ಪ್ರಚಾರ ಪ್ರಿಯರಾಗಿ ಪರಿವರ್ತನೆ ಆಗುವಂಥ ರಾಜನೀತಿಗಳು ಯಾವಾಗ ನಮ್ಮ ಪಕ್ಷದಲ್ಲಿ ಕೂಡ ಅದು ಭಾರಿ ದೊಡ್ಡ ರೀತಿಯಲ್ಲಿ ಬಂದುಬಿಡ್ತೋ ಅಲ್ಲಿಗೆ ನಮಗೆ ಹಿನ್ನಡೆ ಪ್ರಾರಂಭ ಆಯಿತು. ಇವತ್ತು ನೋಡಿ, ದೇಶದಲ್ಲಿ ಮೋದಿಯವರ ನೇತೃತ್ವದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಅಥವಾ ಇತರ ರಾಜ್ಯಗಳಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯಲ್ಲಿ ವಿಚಾರಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದನ್ನು ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ, ಪ್ರಚಾರಕ್ಕಿಂತ ಜಾಸ್ತಿ. ವಿಚಾರಗಳನ್ನು ಜನ ಎಕ್ಸೆಪ್ಟ್ ಮಾಡಿದ ಕೂಡಲೇ ಆ ವಿಚಾರಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡುವಂಥ ವ್ಯವಸ್ಥೆ, ಅದಕ್ಕೆ ಅಕ್ಸೆಪ್ಟಬಿಲಿಟಿ ತನ್ನಿಂತಾನಾಗಿ ಸಮಾಜದಲ್ಲಿ ಬರ್ತದೆ. ಆದರೆ ಅದು ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಭಾರಿ ದೊಡ್ಡ ಕೊರತೆ ಇದೆ ಅಂತ ನನ್ನ ವೈಯಕ್ತಿಕವಾದಂಥ ಅನಿಸಿಕೆ. ನಾನು ಯಾರನ್ನು ಬ್ಲೇಮ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾರ ಹೆಸರನ್ನು ರಾಜಕಾರಣದಲ್ಲಿ ಉಲ್ಲೇಖ ಮಾಡೋದಿಲ್ಲ. ನೀವು ನೋಡಿರ್ಬೋದು, ವೈಯಕ್ತಿಕವಾಗಿ ನಾನು ಟೀಕೆ ಮಾಡಿದರೆ ವಿರೋಧ ಪಕ್ಷದವರ ಮೇಲೆ ಮಾತ್ರ ಮಾಡಿದ್ದೇನೆ ಹೊರತು ಯಾವತ್ತೂ ಕೂಡ ನಮ್ಮ ಪಕ್ಷದಲ್ಲೇ ಯಾವುದೇ ನಮ್ಮ ಒಬ್ಬ ಪ್ರಮುಖ ಒಬ್ಬ ಕಾರ್ಯಕರ್ತ ವ್ಯತ್ಯಾಸಗಳು ಮಾಡಿದರೆ ಅದರ ಬಗ್ಗೆ ನಾನು ಉಲ್ಲೇಖ ಮಾಡಿಲ್ಲ. ಅದಕ್ಕೆ ಉಲ್ಲೇಖ ಮಾಡಲಿಕ್ಕೆ ಜಾಗ ಬೇರೆಯೇ ಇದೆ. ನನ್ನ ಪಾರ್ಟಿಯೊಳಗೆ ನನ್ನ ಪಾರ್ಟಿಯ ಪ್ರಮುಖರು, ನನ್ನ ಪಾರ್ಟಿಯ ರಾಷ್ಟ್ರೀಯ ಸಂಘಟನೆ, ಇದರಲ್ಲಿ ನಾವು ಮಾಡಬೇಕಾದಂಥದ್ದನ್ನು ಮಾಡಬೇಕು. ಅದನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆದರೆ ಉಂಟಲ್ಲ, ಅದು ಪಕ್ಷಕ್ಕೆ ಒಂದು ರೀತಿಯಲ್ಲಿ ಮಾರಕವಾಗ್ತದೆ ಅಂತ ನನ್ನ ಭಾವನೆ. ಸರ್, ಇವತ್ತು ಅದೇ ಆಗ್ತಿದೆ ಅಂತ ಅನಿಸಲ್ವಾ ಅಂತ? ಒಂದು ಕಡೆ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರುಗಳು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಇಡೀ ರಾಜ್ಯಾದ್ಯಂತ ವಕ್ಫ್ ವಿಚಾರದಲ್ಲಿ ಹಿರಿಯ ನಾಯಕರನ್ನ ಒಳಗೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅಂತ. ಮತ್ತೊಂದು ಕಡೆ ಯತ್ನಾಳ್ ಅವರು ನಾವು ಉತ್ತರ ಕರ್ನಾಟಕದಿಂದ ಆರಂಭ ಮಾಡ್ತೀವಿ ಅಂತ ಅವರು ಪ್ರತ್ಯೇಕವಾಗಿ ಶುರು ಮಾಡ್ತಾರೆ. ಇದು ರಾಜ್ಯದಲ್ಲಿ ಒಂದು ರಥವನ್ನು ತೆಗೆದುಕೊಂಡು ಹೋಗಬೇಕಾಗಿರುವಂತಹ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ಬಣಬಡಿದಾಟ ಮಾಡಿಕೊಂಡೆ ಕಾಂಗ್ರೆಸ್ಗೆ ವರದಾನ ಆಗ್ತಾ ಇದೆಯಲ್ವಾ ಅಂತ. ಸರ್, ಇದನ್ನು ಟೋಟಲಾಗಿ ಇದು ಒಂದು ರೀತಿಯಲ್ಲಿ ಸಂಘಟನೆಯ ವಿಫಲತೆ. ಒಂದೇ ಪಕ್ಷದ ಒಳಗೆ ಭಿನ್ನಾಭಿಪ್ರಾಯ ಇರುವಂಥದ್ದು ಎಲ್ಲ ಪಕ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಪಕ್ಷದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ನಾನು ಇದಕ್ಕೆ ಒಂದು ಉದಾಹರಣೆ ಕೊಡಲಿಕ್ಕೆ ನಿಮಗೆ ಇಷ್ಟಪಡ್ತಾ ಇದ್ದೇನೆ. ನಾನು ರಾಜ್ಯದ ಅಧ್ಯಕ್ಷ ಆಗಿದ್ದೆ. ಆಗ ನಮ್ಮ ಅತ್ಯಂತ ದೊಡ್ಡ ಪ್ರಮುಖ ನಾಯಕರು ಅಂತ ಹೇಳಿದರೆ ಸನ್ಮಾನ್ಯ ಯಡಿಯೂರಪ್ಪರು ಮತ್ತು ಅನಂತಕುಮಾರ್ ಜೋಡೆತ್ತುಂತಲೇ ಇತ್ತು. ಅವರು ಇಬ್ಬರು ಅದನ್ನು ಭಾರಿ ಪಕ್ಷವನ್ನು ಒಂದು ರೀತಿಯಲ್ಲಿ ಆಡಳಿತ ಪಕ್ಷವಾಗಿ ಪರಿವರ್ತನೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅವರು ಮಾತ್ರ ನಾನು ಹೇಳೋದಿಲ್ಲ, ಬೇರೆ ಬೇರೆಯವರಿದ್ದರು. ಕರಂಬಳ್ಳಿ ಸಂಜೀವ ಶೆಟ್ಟರು, ಡಾಕ್ಟರ್ ವಿ ಎಸ್ ಆಚಾರ್ಯರು, ನಮ್ಮ ಶಂಕರಮೂರ್ತಿಯವರು, ನಮ್ಮ ಹೈದರಾಬಾದ್ ಕರ್ನಾಟಕದ ಭಾಗದಿಂದ ನಮ್ಮ ಡಾಕ್ಟ್ರು, ನಮ್ಮ ಈಶ್ವರಪ್ಪರು, ನಮ್ಮ ಜಗದೀಶ್ ಶೆಟ್ಟರು,
ಇಂಥವರೆಲ್ಲ ಭಾರಿ ಜನ ಪಕ್ಷವನ್ನು ಮುಂಚೂಣಿಗೆ ತರುವಂಥದ್ರಲ್ಲಿ ಅಂದಿನ ಕಾಲದಲ್ಲಿ ಪ್ರಯತ್ನ ಪಟ್ಟವರಿದ್ದಾರೆ. ಅದರ ನಾನು ಯಾರೇ ಆದರೆ ಎಲ್ಲರಲ್ಲಿ ಸಾಮೂಹಿಕವಾಗಿತ್ತು. ನಾವು ಆ ಕಾಲದಲ್ಲಿ ನಾನು ನೋಡಿದ್ದೇನೆ, ಅಧ್ಯಕ್ಷ ಆಗಿದ್ದಾಗ ಅನಂತಕುಮಾರರ ಗುಂಪು, ಯಡಿಯೂರಪ್ಪರ ಗುಂಪು ಜನಜನಿತವಾಗಿತ್ತು. ಇಡೀ ದೇಶದಲ್ಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾರಿ ದೊಡ್ಡ ಒಂದು ಡಿವೈಡೆಡ್ ಪೊಲಿಟಿಕ್ಸ್ ಒಂದು ಬಿ ಜೆ ಪಿಯೊಳಗಿದ್ದರೆ ಅದು ಕರ್ನಾಟಕದಲ್ಲಿ ಅಂತ ಹೇಳುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದು, ಅದ್ವಾನಿಯವರ ಮನೆಯಲ್ಲಿ ಮೀಟಿಂಗ್ ಆಗಿರುವಂಥದ್ದು. ಆದರೆ ಯಾವತ್ತೂ ಕೂಡ ವಿರೋಧಿಗಳನ್ನು ಮಣಿಸುವಂಥ ಪ್ರಯತ್ನಗಳು ಬಂದಾಗ, ನಮ್ಮ ಪ್ರತಿಪಕ್ಷದ ಅವರನ್ನು ಮಣಿಸುವಂಥ ಪ್ರಯತ್ನಗಳು ಬಂದಾಗ ಯಾವತ್ತೂ ಕೂಡ ಅದು ಡಿವೈಡೆಡ್ ಆಗಿ ಎಲ್ಲಿಯೂ ಬೀದಿಗೆ ಬರುವಂಥ ಕೆಲಸ ಕಾರ್ಯಗಳು ಯಾವತ್ತೂ ಆಗಿಲ್ಲ. ಏನಿದ್ರೂ ಕೂಡ ನಮ್ಮ ಹಿರಿಯರ ಜೊತೆ ಹೇಳುವಂಥದ್ದು, ಇಲ್ಲಿ ನಾವು ವಿರೋಧಗಳನ್ನು ಮಾಡಿಕೊಂಡು ನಮ್ಮ ಒಂದು ಆ ವಿಭಾಗದಲ್ಲಿದ್ದವರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಿದೆ ಹೊರತು ನಮ್ಮ ಎದುರಾಳಿಗಳನ್ನು ಮಣಿಸುವಂಥ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಅಷ್ಟು ದೊಡ್ಡ ಗುಂಪುಗಾರಿಕೆ ನಮ್ಮ ಪಾರ್ಟಿಯಲ್ಲಿ ಯಾವತ್ತೂ ಇದ್ದದ್ದಿಲ್ಲ. ಆದರೆ ಯಾವತ್ತೂ ಕೂಡ ಕಾಂಗ್ರೆಸ್ನ ವಿರುದ್ಧ ಆಗಲಿ, ಜನತಾ ಪಕ್ಷದ ವಿರುದ್ಧ ಆಗಲಿ, ನಮ್ಮ ಹೋರಾಟಗಳಲ್ಲಿ ಅನಂತಕುಮಾರ್, ಯಡಿಯೂರಪ್ಪರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರು. ಈ ಮಾನಸಿಕತೆ ಬೇಕು. ನನಗೆ ಅಸ್ತಿತ್ವ ಬೇಕು, ಆದರೆ ನನ್ನ ಪಕ್ಷದ ಅಸ್ತಿತ್ವಕ್ಕಿಂತ ದೊಡ್ಡ ಅಸ್ತಿತ್ವ ವೈಯಕ್ತಿಕ ಅಸ್ತಿತ್ವ ಆಗಬಾರ್ದು. ಇವತ್ತು ಅದು ನಡೀತಾ ಇದೆ. ಇವತ್ತು ಪ್ರಚಾರ ಪ್ರಿಯರು, ಯಾವುದೇ ರೀತಿಯಲ್ಲಿ ಕೂಡ ನಿಮ್ಮಲ್ಲಿ ಸಾಕಷ್ಟು ಆರ್ಥಿಕವಾಗಿ ನೀವು ಸಬಲರಲ್ಲ ಇದ್ದರೆ ರಾಜಕಾರಣದಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಬೇರೆ ಪಕ್ಷದಲ್ಲಿ ಏನಿತ್ತ ಅದು ಸ್ವಲ್ಪ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ದಾಳಿ ಇಟ್ಟ ಕಾರಣವೇ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಾವು ರಾಜ್ಯಾಧ್ಯಕ್ಷರಾಗಿದ್ದಾಗ ಆ ಘಟಾನುಘಟಿ ನಾಯಕರುಗಳು ಒಬ್ಬರು ನೋಡಿದ್ರೆ ಒಂದು ರೀತಿಯಾದಂತಹ ರೈತ ನಾಯಕ ಅಂತಲೇ ಬಿಂಬಿಸ್ಕೊಳ್ತಾ ಇದ್ರು, ಮತ್ತೊಬ್ಬರು ಮಾಸ್ ಲೀಡ್ರು ಅನಂತಕುಮಾರ್ ಅವರು. ಆ ಇಬ್ಬರನ್ನ ಹೆಂಗೆ ನಿಭಾಯಿಸ್ಕೊಂಡು ಬಂದ್ರಿ ಅಂತ? ಸರ್, ನನ್ನ ಒಂದು ಇನ್ಸಿಡೆಂಟ್ ನಡೀತು. ನಾನು ಅದ್ವಾನಿಯವರ ಮನೆಗೆ ಇವರ ಕಂಪ್ಲೇಂಟನ್ನು ಎತ್ಕೊಂಡು ಹೋದೆ. ರಾಷ್ಟ್ರೀಯ ಅಧ್ಯಕ್ಷರು ಅದ್ವಾನಿ ಆಗಿದ್ದರು, ರಾಷ್ಟ್ರೀಯ ಅಧ್ಯಕ್ಷರು ವೆಂಕಯ್ಯ ನಾಯ್ಡು ಆಗಿದ್ದರು. ಆ ಸಂದರ್ಭದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟು ಅದ್ವಾನಿಯವರಲ್ಲಿ ಹೇಳಿದಾಗ ಅದ್ವಾನಿಯವರ ಮನೆಯಲ್ಲೇ ಮೀಟಿಂಗ್, ಸುಷ್ಮಾ ಸ್ವರಾಜು, ಅರುಣ್ ಜೇಟ್ಲಿ ಅವರ ಹೆಸರು ಹೇಳಿದರೆ ನಮಗೆ ಒಂದು ರೋಮಾಂಚನ ಆಗುವಂಥದ್ದು. ಇಂಥವರು ನಿತಿನ್ ಗಡ್ಕರಿ ಇವರೆಲ್ಲ ಸೇರಿ ಅಲ್ಲಿ ಮೀಟಿಂಗ್ ಕರೆದಿದ್ದರು. ಯಡಿಯೂರಪ್ಪರ ಮತ್ತು ನಮ್ಮ ಅನಂತಕುಮಾರ್ ಇಬ್ಬರ ತಂಡ ಕೂಡ ಅಲ್ಲಿಗೆ ಕರೆಸುವಂಥದ್ದು. ನಾನೊಬ್ಬ ಅಧ್ಯಕ್ಷ ಆಗಿ ಕೂಡ ಹೋಗಿದ್ದೆ. ನೀವು ಕೇಳಿದ ಪ್ರಶ್ನೆಯನ್ನು ನನಗೆ ಕೇಳಿದರು ಅದ್ವಾನಿ. ಅಲ್ಲಿ ಹೋಗಿ ಇವರಿಬ್ಬರು ಜಗಳ ಮಾಡಿಕೊಂಡ್ರು. ಹೇಗೆ ನಿಭಾಯಿಸ್ತೀರಿ ಸದಾನಂದಗೌಡ್ರೆ ಅಂತ ಕೇಳಿದರು. ನಾನು ಅದ್ವಾನಿಯವರಿಗೆ ಒಂದು ಮಾತು ಹೇಳಿದೆ, ಸರ್, ನಾನೊಬ್ಬ ಅಧ್ಯಕ್ಷ, ಅದು ಕೂಡ ಭಾರಿ ದೊಡ್ಡ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲದ ಒಬ್ಬ ವ್ಯಕ್ತಿ ನಾನು ಅಧ್ಯಕ್ಷ ಆಗಿ ಬಂದಮೇಲೆ ನಾನು ಇಬ್ಬರನ್ನು ಕೂಡ ಮ್ಯಾನೇಜ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದೆ. ಐ ಯೂಸ್ ಟು ಕೀಪ್ ಎ ಡಿಸ್ಟೆನ್ಸ್ ಬಿಟ್ವೀನ್ ಬೋತ್ ಲೀಡರ್ಸ್ ಸೊ ದಟ್ ದಿ ಪ್ರೆಸಿಡೆಂಟ್ ಕ್ಯಾನ್ ವಾಕ್ ಹಿಯರ್ ಆ್ಯಂಡ್ ದೇರ್ ಇನ್ ಬಿಟ್ವೀನ್ ದೋಸ್ ಟು ಪರ್ಸನ್ಸ್. ಬೆಳಿಗ್ಗೆ ಎದ್ದು ಯಡಿಯೂರಪ್ಪರ ಮನೆಗೆ ಹೋಗಿ ತಿಂಡಿ ತಿಂದು ಅವರಲ್ಲೆಲ್ಲವನ್ನು ಮಾತಾಡಿಕೊಂಡು ಕೇಳಿ ಬರ್ತಿದ್ದೆ. ಸಾಯಂಕಾಲ ಅನಂತಕುಮಾರರ ಮನೆಗೆ ಹೋಗ್ತಿದ್ದೆ. ಸೊ ಸಣ್ಣ ಮಟ್ಟಕ್ಕೆ ಒಂದು ರೀತಿಯಲ್ಲಿ ಏನೋ ಎಲ್ಲ ಮಾಡಿಕೊಂಡು ಸುಧಾರಣೆ ಮಾಡುವಂಥದ್ದನ್ನು ಮಾಡ್ತಾಯಿದ್ದೆ. ಅವರು ಕೂಡ ಅವರ ಮನೆಗೆ ಹೋದಾಗ ಅಥವಾ ಸಮಸ್ಯೆಗಳನ್ನು ಹೇಳಿದಾಗ, ಹೌದಪ್ಪ ಪಕ್ಷ ಅಂತ ಹೇಳುವಂಥದ್ದು ಬಂದ ತಕ್ಷಣ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಈಲ್ಡ್ ಆಗುವಂಥದ್ದನ್ನು ಮಾಡ್ತಿದ್ರು. ಇವತ್ತು ಆ ರೀತಿಯ ಒಂದು ವ್ಯಾವಹಾರಿಕ ವ್ಯವಸ್ಥೆಗಳು ನಡೀತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡದ್ದು. ನಾನು ಅದನ್ನು ಸುಧಾರಣೆ ಮಾಡ್ತಾಯಿದ್ದೆ. ಯಾವಾಗ ನಮಗೆ JDSನವರು ಕುಮಾರಸ್ವಾಮಿಯವರು ಅಧಿಕಾರ ಬಿಟ್ಟುಕೊಡಲಿಲ್ವ, ಆ ಸಂದರ್ಭದಲ್ಲಿ ಒಂದು ಅವರ ವಿರುದ್ಧವಾದಂಥ ಒಂದು ಹೋರಾಟ, ಅದು ಒಂದು ಅದ್ಭುತವಾದಂಥ ಹೋರಾಟ. ಇವರೆಲ್ಲರನ್ನ ಒಟ್ಟಿಗೆ ಸೇರಿಸಿಕೊಳ್ಳುವಂಥದ್ದನ್ನು ನಾನು ಮಾಡ್ತಿದ್ದೆ. ಇವರಿಬ್ಬರು ಒಟ್ಟಿಗೆ ಸೇರಿ ಮುಂದಿನ ಆ ಒಂದು ಹೋರಾಟದ ದಿಕ್ಕನ್ನು ಕೊಡ್ತಾಯಿದ್ರು. ಅದಕ್ಕೆ ನಮ್ಮ ಬೇರೆ ನಾಯಕರುಗಳು ಎಲ್ಲರೂ ಕೂಡ ಅದಕ್ಕೆ ಸಹಾಯ ಮಾಡುವಂಥದ್ದನ್ನು ಮಾಡ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿಯಲ್ಲಿ ಕೊರತೆ ಇದೆ. ಸರ್, ಒಂದು ಅಪೋಸಿಷನ್ ಪಾರ್ಟಿಗೆ, ಒಂದು ವಿರೋಧ ಪಕ್ಷಕ್ಕೆ ವಿರೋಧ ಪಕ್ಷದ ನಾಯಕರು ಹಾಗೂ ಆ ಪಕ್ಷದ ರಾಜ್ಯಾಧ್ಯಕ್ಷರು ಇಬ್ಬರೂ ಕೂಡ ಆ ರಥವನ್ನು ಎಳೆಯುವಂತಹ ಎರಡು ಕುದುರೆಗಳಂತ ಹೇಳೋಣ, ಇಲ್ಲ ಎರಡು ಚಕ್ರ ಅಂತ ಹೇಳೋಣ. ಆ ಚಕ್ರ ಇಲ್ಲ ಕುದುರೆ ಈಗಿನ ಅಶೋಕು ಮತ್ತು ವಿಜೇಂದ್ರ ಅವರು ಆಗಿದ್ದಾರ ಅಂತ? ಸರ್, ನಾನು ಇಷ್ಟು ಹೇಳಬಲ್ಲೆ. ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಮಾತಾಡಲ್ಲ. ಅಧ್ಯಕ್ಷರ ಬಗ್ಗೆನೂ ಮಾತಾಡಲ್ಲ, ವಿರೋಧ ಪಕ್ಷದ ನಾಯಕರುಗಳ ಬಗ್ಗೆನೂ ಮಾತಾಡಲ್ಲ, ಅಥವಾ ಇತ್ತೀಚಿನ ಬೇರೆ ಬೇರೆ ಗುಂಪಿನಲ್ಲಿರುವಂಥವರ ಬಗ್ಗೆನೂ ನಾನು ಮಾತಾಡಲ್ಲ. ಅದು ನಾವು ಮತ್ತಷ್ಟು ಅದಕ್ಕೆ ಒಂದು ತುಪ್ಪ ಸುರಿದಾಗೆ ಆಗುತ್ತೆ. ಅದನ್ನು ನಾನು ಮಾತಾಡಲಿಕ್ಕೆ ಇಷ್ಟ. ನನಗೆ ಪಾರ್ಟಿ,
ನನಗೆ ಯಾವ ಗುಂಪು ಇಲ್ಲ, ಯಾವುದೂ ಇಲ್ಲ. ನನಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ಎಲ್ಲವನ್ನು ಕೊಟ್ಟಂಥ ನನ್ನ ಪಾರ್ಟಿಗೆ ಇವತ್ತು ಇದೊಂದು ಬೀದಿ ಮಾತಾಗುವಂಥ ಸಂಗತಿಗಳಾಗಿಬಿಟ್ಟಿದೆಲ್ಲ. ನನ್ನ ಪಾರ್ಟಿ ಅಂತ ಹೇಳುವಂಥದ್ದು ಒಂದು ನಿಜ. ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕ ಇಬ್ಬರಿಂದಲೇ ಎಲ್ಲವನ್ನು ಎಳಿಲಿಕ್ಕೆ ಆಗೋದಿಲ್ಲ. ರಾಜ್ಯದಲ್ಲಿ ಅವರ ಸಮಾನವಾದಂಥ ಇತರ ಪ್ರಮುಖರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾವತ್ತೂ ಕೂಡ ಆ ವಿಶ್ವಾಸದ ಕೊರತೆ ಆದಾಗೆಲ್ಲ ಇಂಥದ್ದು ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಪಕ್ಷದಲ್ಲಿರುವಂಥ ವ್ಯಕ್ತಿಗೆ ಈಗೋ ಪ್ರಾಬ್ಲಮ್, ಆ ಈಗೋ ಪ್ರಾಬ್ಲಮ್ಗಳಿಂದ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಸಂಘಟನೆಯಲ್ಲಿರುವಾಗ ದೂರ ಇರಬೇಕು. ವೈಯಕ್ತಿಕವಾಗಿ ಅವ್ರು ಏನು ಬೇಕಾದ್ರೂ ಮಾಡಲಿ, ನನ್ನ ಸಂಘಟನೆಯ ಒಳಗೆ ನಾನು ಬರುವಾಗ ನನ್ನ ಈಗೋ ಪ್ರಾಬ್ಲಮನ್ನು ಎಲ್ಲಿಯೋ ಒಂದು ಗೋಣಿಚೀಲದಲ್ಲಿ ತುಂಬಿಸಿ ಬದಿಯಲ್ಲಿಟ್ಟು ಪಕ್ಷದ ಒಳಗೆ ಬರುವಂಥದ್ದು ಅದು ಆಗಲಿಲ್ಲ, ಅದು ಆಗ್ತಾಯಿಲ್ಲ. ಅದರಿಂದಾಗಿ ಈ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಕಾರಣ ಏನು ಅಂತೇಳಿದರೆ, ನೀವು ಹೇಳಿದ ರೀತಿಯಲ್ಲಿ ಅಧಿಕಾರ ಬಿ ಜೆ ಪಿಗೆ ಸಿಕ್ಕುವುದು ಕಷ್ಟ ಅಂತ ಹೇಳುವಂಥ ಆ ಒಂದು ಹಂತದಿಂದ ಅಧಿಕಾರ ಬಿ ಜೆ ಪಿಗೆ ಸಿಗ್ತದೆ. ಮತ್ತು ಕಾಂಗ್ರೆಸ್ನೊಳಗಿರುವಂಥ ಅಂತಃಕಲಹಗಳು, ಕಾಂಗ್ರೆಸ್ನೊಳಗಿರುವಂಥ ವ್ಯತ್ಯಾಸಗಳು, ಅವ್ರು ನಡ್ಕೊಂಡಂಥ ರೀತಿ ಭಾರತೀಯ ಜನತಾ ಪಾರ್ಟಿಯ ಆಲ್ಟರ್ನೇಟಿವ್ ಅಂತ ಅನಿಸಿದ ಕೂಡಲೇ ಪ್ರತಿಯೊಬ್ಬರಿಗೂ ಕೂಡ ಗೂಟದ ಕಾರಿನ ಬಗ್ಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ಇನ್ನೂ ದೊಡ್ಡವನಾಗಬೇಕು ಅಂತ ಹೇಳುವಂಥ ಆ ಮನಸ್ಸುಗಳು ಅದೇ ಬಂತು ಹೊರತು ನಾನು ದೊಡ್ಡವನಾಗಬೇಕು, ನಾನು ದೊಡ್ಡವನಾಗಬೇಕಾದ್ರೆ ನನ್ನ ಸಂಘಟನೆ, ನನ್ನ ಪಕ್ಷ ಅದಕ್ಕಿಂತ ದೊಡ್ಡದಾಗಿರಬೇಕು, ಆಗಲೇ ನನಗೆ ಗೌರವ ಬರ್ತದೆ ಅಂತ ಹೇಳುವಂಥ ಭಾವನೆಗಳ ಕೊರತೆ ಇವತ್ತು ಎದ್ದು ಕಾಣ್ತಾ ಇದೆ. ಸರ್, ಇಡೀ ರಾಷ್ಟ್ರವನ್ನು ಪಾಲನೆ ಮಾಡ್ತಾ ಇರುವಂತಹ ಬಿ ಜೆ ಪಿಯ ವರಿಷ್ಠರಿಗೆ, ಬಿ ಜೆ ಪಿಯ ಹೈಕಮಾಂಡ್ಗೆ ರಾಜ್ಯ ಬಿ ಜೆ ಪಿಯ ಸಮಸ್ಯೆಯನ್ನು ಬಗೆಹರಿಸೋದು ಭಾಳ ಕಷ್ಟ ಅನಿಸುತ್ತಾ? ಖಂಡಿತವಾಗಿಲ್ಲ. ಆದರೆ ನಮ್ಮ ಈ ರಾಜ್ಯದಲ್ಲಿ ಈ ರೀತಿಯ ನಮ್ಮ ಆಂತರಿಕ ಇದೆಲ್ಲ ಸ್ವಲ್ಪ ಆ್ಯಕ್ಸಲರೇಟ್ ಆದಮೇಲೆ ಇತ್ತೀಚಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ, ಅದರ ನಂತರ ರಾಜ್ಯಗಳ ಚುನಾವಣೆ, ಇದರಿಂದಾಗಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಭಾರಿ ನೇರವಾಗಿ ಕಾರ್ಯಾಚರಣೆ ಮಾಡುವಂಥದ್ರಲ್ಲಿ ಅವರಿಗೆ ಸಮಯ ಸಿಕ್ಕಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೂ ಕೂಡ ಅವರು ಮಾಡಬೇಕಿತ್ತು. ಆದರೂ ಕೂಡ ದಕ್ಷಿಣ ಭಾರತದಲ್ಲಿ ಇವತ್ತು ಕರ್ನಾಟಕ ಮಾತ್ರ ಉಳಿದ 5 ರಾಜ್ಯಗಳಿಗೆ ವಿಸ್ತರಣೆ ಮಾಡಬೇಕಾದ್ರೆ ಇಲ್ಲಿಯ ಶಕ್ತಿ ವೃದ್ಧಿ ಆದರೆ ಆ ವೃದ್ಧಿಯಾದ ಶಕ್ತಿಯನ್ನು ಬೇರೆ ರಾಜ್ಯಗಳಿಗೆ ಪಸರಿಸ್ಬೋದು. ಇಲ್ಲಿಯೇ ನಮ್ಮ ಶಕ್ತಿ ವೃದ್ಧಿಯಾಗುವ ಬದಲು ಕುಂಠಿತ ಆದರೆ ಇದನ್ನು ಕೇಂದ್ರದವರು ಗಮನಿಸಬೇಕಿತ್ತು. ನಾನು 2 ಪತ್ರಗಳನ್ನು ಬರೆದಿದ್ದೆ, ಆದರೆ ಭಾರಿ ಸಕಾರಾತ್ಮಕವಾದ ಉತ್ತರಗಳು ಅಲ್ಲಿಂದ ಬರಲಿಲ್ಲ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ. ಈಗ ಅದಕ್ಕೆ ಬೇಕಾಗಿಯೇ ನಾನು ಮಾಧ್ಯಮದ ಮುಂದೆ ಹೋಗಿ ಮಾಧ್ಯಮದನ್ನು ನೋಡಿದ ಮೇಲಾದರೂ ಇದಕ್ಕೆ ಇಂಟರ್ವೆನ್ಷನ್ ಆಗಬೇಕು. ಈಗ ಮಹಾರಾಷ್ಟ್ರದ ಚುನಾವಣೆ ಕೂಡ ಮುಗೀತು, ಇನ್ನು ಡೆಲ್ಲಿ ಚುನಾವಣೆ ಬರಲಿಕ್ಕೆ ಮೊದಲು ಇಲ್ಲಿದ್ದನ್ನು ಸ್ವಲ್ಪ ಸರಿ ಮಾಡಿ ಅಂತ ಹೇಳುವಂಥ ಆಗ್ರಹವನ್ನು ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಮಾಡ್ತಾಯಿದ್ದೇನೆ. ಒಂದು ರೀತಿಯಲ್ಲಿ ನೀವು ರಾಷ್ಟ್ರೀಯ ನಾಯಕರಿಗೆ ಯಾಕೆ ಹೇಳೋದು, ನೀವೆಲ್ಲ ಸೀನಿಯರ್ ಲೀಡರ್ಸ್ ಇದ್ದಿರಿ, ನೀವಿದ್ದೀರಿ, ಬೊಮ್ಮಾಯಿ ಇದ್ದೀರಿ, ಯಡಿಯೂರಪ್ಪರಿದ್ದೀರಿ, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಇದ್ದೀರಿ, ಮಾಜಿ ಅಧ್ಯಕ್ಷರುಗಳೆಲ್ಲ ಇದ್ದೀರಿ, ನೀವೆಲ್ಲ ಯಾಕೆ ನೀವು. ಆದರೆ ಇವತ್ತು ಪಕ್ಷದ ಒಳಗೆ ತುಂಬ ಜನರ ಮನಸ್ಸುಗಳು ಒಡೆದಿದೆ. ಈ ಒಡೆದ ಮನಸ್ಸುಗಳನ್ನು ಸರಿದಾರಿಗೆ ತರಲಿಕ್ಕೆ ರಾಜ್ಯದ ನಮ್ಮ ನಾಯಕರುಗಳಿಂದ ಅದು ಒಂದು ರೀತಿಯಲ್ಲಿ ಅಸಾಧ್ಯದ ಮಾತು ಅಂತ ಹೇಳುವಂಥದ್ದು. ಕೇಂದ್ರದವರು ಭಾರಿ ಕಠೋರವಾದಂಥ ನಿಲುವುಗಳನ್ನು ತಗೊಂಡು ಶಿಸ್ತುಬದ್ಧವಾದಂಥ, ಅದು ಎ ಪಾರ್ಟಿ ವಿತ್ ಡಿಫರೆನ್ಸ್, ಡಿಸಿಪ್ಲಿನ್ ಅಂತ ಹೇಳುವಂಥದ್ದು ರಾಜಕಾರಣದಲ್ಲಿ ನೋಡಲಿಕ್ಕೆ ಸಾಧ್ಯ. ಆದರೆ ಬಿ ಜೆ ಪಿಯಲ್ಲಿ ಅಂತ ಹೇಳುವಂಥ ಆ ಹಿಂದಿನ ಮಾತುಗಳೇನುಂಟು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾವು ನೋಡಿದ್ದೇವೆ, ನಮ್ಮೊಟ್ಟಿಗೆ ಬಂದವರು, ನಮ್ಮ ಪಾರ್ಟಿಯಿಂದ ಇಲೆಕ್ಟ್ ಆದಂಥ ಜನಪ್ರತಿನಿಧಿಗಳೇ ಇವತ್ತು ಬೇರೆ ಪಕ್ಷದೊಟ್ಟಿಗಿದ್ದಾಗ ನಮ್ಮ ಕಾರ್ಯಕರ್ತರಿಗೆ ತುಂಬ ನೋವಾಗ್ತದೆ. ಅಂಥವರನ್ನು ನಾವು ಯಾಕೆ ಇಟ್ಕೊಂಡಿದ್ದೇವೆ ಅಂತ ಹೇಳುವಂಥ ಭಾವನೆಗಳಿರ್ತದೆ. ಆ ವಿಚಾರದಲ್ಲಿ ಯಾವ ಕಾರಣಕ್ಕೋಸ್ಕರ ಈಗ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾರೆ, ಬಹಿರಂಗವಾಗಿ ನಿಮ್ಮ ವಿರೋಧ ಪಕ್ಷಗಳ ಜೊತೆ ಕೈ ಜೋಡಿಸ್ತಾರೆ, ಬಹಿರಂಗವಾಗಿ ಮಾತಾಡ್ತಾರೆ. ಇಲ್ಲಿದ್ದುಕೊಂಡೇ ಆ ಎಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ಅವ್ರ ವಿರುದ್ಧ ಯಾಕೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋದು ಅಂತ? ಕೇಂದ್ರದವರು ಯಾವ ನಿಲುವು ತಗೊಳ್ತಾರೆ, ಹೇಗೆ ತಗೊಳ್ತಾರೆ, ಏನು ತಗೊಳ್ತಾರೆ ಅಂತ ಹೇಳುವಂಥದ್ದನ್ನು ಅದರ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡಿ ಇಂಥದ್ದೇ ಅಂತ ಹೇಳುವಂಥದ್ದು. ಆದರೆ ನನ್ನ ಮನಸ್ಸಿನಲ್ಲಿ ಕೇಂದ್ರದ ವರಿಷ್ಠರು ಇಂಟರ್ವೆನ್ಷನ್ ಆಗಿ ಆದೇಶಗಳನ್ನು ಕೊಟ್ಟು ಆ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದವರ ಮೇಲೆ ಕಾರ್ಯಾಚರಣೆ ಮಾಡಿದರೆ ಎಲ್ಲವೂ ಕರ್ನಾಟಕದಲ್ಲಿ ಸರಿ ಹೋಗುತ್ತೆ. ಇವತ್ತು ಕೂಡ ಕಾಲ ಮಿಂಚಿಲ್ಲ. ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದಾದ್ರು
ಒಂದು ಮರದಲ್ಲಿ ಒಂದು 25 ಕಾಗೆಗಳು ಒಟ್ಟಿಗೆ ಕೂತ್ಕೊಂಡಿದ್ದು ಯಾವುದೋ ರೀತಿಯ ಕರ್ಕಶ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತವೆ ಅಂತಿದ್ದರೆ ಅದನ್ನು ಒಂದು ಕಾಗೆಗೆ ನೀವು ಒಂದು ಗುಂಡು ಹೊಡೆದು ಬೀಳಿಸಿದರೆ ಬಾಕಿ ಎಲ್ಲ ಕಾಗೆಗಳು ಓಡಿ ಹೋಗ್ತವೆ. ಇವತ್ತು ಕೂಡ ಹಾಗೆ, ಇವತ್ತು ಕೂಡ ಪಕ್ಷದಲ್ಲಿ ಯಾರು ಪಕ್ಷ ವಿರೋಧಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಇನ್ಡೆಪ್ತ್ ಅಧ್ಯಯನ ಮಾಡಬೇಕು. ಅದನ್ನು ಅಧ್ಯಯನ ಮಾಡಿ ಆ ರೀತಿ ಒಂದಕ್ಕೆ ಸರಿಯಾದ ಏಟು ಬಿದ್ದರೆ ಬಾಕಿ ಎಲ್ಲವೂ ಕೂಡ ಅದರೊಳಗೆ ಬರುತ್ತೆ. ಮತ್ತು ಕೇಂದ್ರದವರಿಗೆ ಆ ಒಂದು ತಾಕತ್ತಿದೆ, ನಮ್ಮ ಕೇಂದ್ರದ ವರಿಷ್ಠರಿಗೆ ಆ ರೀತಿಯ ಹ್ಯಾಂಡಲ್ ಮಾಡುವಂಥದ್ದು ನೀವು ನೋಡಿದ್ದೀರಿ. ಎಲ್ಲ ಫಸ್ಟ್ ಟೈಮ್ MLA ಆದರೆ ಮುಖ್ಯಮಂತ್ರಿ ಆಗ್ತಾನೆ. ಇವತ್ತು ಹಿಂದೆ 7 ಸರ್ತಿ 8 ಸರ್ತಿ ಆದರೂ ಕೂಡ ಅವನಿಗೆ ಇವತ್ತು ಗುಂಪುಗಾರಿಕೆ ಮತ್ತೊಂದು ಮಾಡಲಿಕ್ಕೆ ಸಾಧ್ಯ ಆಗದಂಥ ರೀತಿಯಲ್ಲಿ ಪಕ್ಷದ ವ್ಯವಸ್ಥೆಯನ್ನು ಬಲಪಡಿಸಿದ್ದನ್ನು ನೀವು ಅದೇ ಕಾರಣಕ್ಕೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಸ್ಲಾಗನ್ನು ಕೂಡ ಕೊಟ್ಟರು. ಅದು ಅಕ್ಸೆಪ್ಟಬಲ್, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಇತ್ತೀಚೆಗೆ ಆಗ್ತಿರುವಂಥ ಅದರಲ್ಲೂ ಸ್ಪೆಸಿಫಿಕ್ಕಾಗಿ ಕರ್ನಾಟಕದ ವಿಚಾರದಲ್ಲಿ ಮಾತ್ರ ಆ ರೀತಿ ಎಡವಟ್ಟುಗಳು ಪದೇ ಪದೇ ಆಗ್ತಿದ್ದಾವಲ್ಲ ಅಂತ. ಸರ್, ಇದನ್ನು ನನಗೆ ಅನಿಸಿದೆ, ಈಗ ಕೇಂದ್ರದವರು ಸ್ವಲ್ಪ ಬೇರೆ ಎಲೆಕ್ಷನ್ಸು ಮಹಾರಾಷ್ಟ್ರ ಹರಿಯಾಣ ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದಾರೆ. ಇನ್ನೊಂದು ಇಲೆಕ್ಷನ್ಗೆ ಹೋಗಲಿಕ್ಕೆ ಮೊದಲು ಮಾಡ್ತಾರೆ. ನಾಳ್ದು 3ನೇ ತಾರೀಕಿಗೆ ಕೇಂದ್ರದ ನಮ್ಮ ಜನರಲ್ ಸೆಕ್ರೆಟರಿ ಬರ್ತಾರೆ, ತರುಣ್ ಚುಗ್ ಬರ್ತಾರೆ. ಅವರನ್ನು ಸ್ಪೆಸಿಫಿಕ್ಕಾಗಿ ಇದಕ್ಕೆ ಕಳಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ತಾವೇನಾದರೂ ಎಲ್ಲ ಸಮಾನ ಮನಸ್ಕರು ಸೇರಿ ನೀವಾಗಿರ್ಬೋದು, ನಾನು ಅದನ್ನು ನಿಮಗೆ ಹೇಳಿಬಿಡಿ. ಸಮಾನ ಮನಸ್ಕರ ವಿಚಾರಗಳು ಅದು ಆ ಸಮಾನ ವೇದಿಕೆಯಲ್ಲೇ ಬರಬೇಕು. ಸಮಾನ ಮನಸ್ಕರು ಎಲ್ಲ ಸೇರಿಕೊಳ್ಳುವಂಥದ್ದು ಅಂತ ಹೇಳಿದರೆ ಅದು ಇನ್ನೊಂದು ಗುಂಪು. ಈಗಾಗಲೇ ನಾವು ನೋಡಿದ್ದೇವೆ, ಒಂದು ಗುಂಪು ಅಲ್ಲಿ ಆಯಿತು, ಈಗ ನಿನ್ನೆ ಮೊನ್ನೆಯಿಂದೀಚೆ ಬೇರೆ ಒಂದು ಕಡೆ ಗುಂಪಾಗಿ ಮತ್ತೊಂದು. ಇದು ಒಳ್ಳೆಯದಲ್ಲ, ಯಾವುದೇ ಪಾರ್ಟಿಗೆ ಒಳ್ಳೆಯದಲ್ಲ. ಒಂದು ಗುಂಪಾಗಿ ಆ ಗುಂಪು ಮೀಟಿಂಗ್ ಮಾಡಿ ಮತ್ತೊಂದು ಮಾಡಿದೆ ಅಂತ ಹೇಳಿ ಅವರಿಗೆ ಕೌಂಟ್ರ್ ಮಾಡಲಿಕ್ಕೆ ಇನ್ನೊಂದು ಮೀಟಿಂಗ್ ಮಾಡುವಂಥದ್ದು ಯಾವುದೇ ರಾಜಕೀಯ ಪಕ್ಷದಲ್ಲಿ ನಡಿಬಾರ್ದು. ಅವರಿಗೆ ಕೌಂಟ್ರ್ ಮಾಡಬೇಕಾದ್ರೆ ನಮ್ಮ ವರಿಷ್ಠರ ಜೊತೆ ಹೋಗಿ ಮಾತಾಡಬೇಕು, ವರಿಷ್ಠರಿಗೆ ಅದನ್ನು ಒಪ್ಪಿಸಬೇಕು, ಇದನ್ನು ಹೀಗೆ ಆಗಲೇಬೇಕು ಅಂತ ಹೇಳುವಂಥ ಒತ್ತಡಗಳನ್ನು ತರುವಂಥದ್ರಲ್ಲಿ ನಾವು ಯಶಸ್ವಿ ಆಗಬೇಕು ಹೊರತು ನಾವು ಇನ್ನೊಂದು ತಂಡ ಮಾಡುವಂಥದ್ದು ಅದು ಮತ್ತೊಂದು ತಂಡಕ್ಕೆ ಪ್ರೋತ್ಸಾಹ ಕೊಟ್ಟಾಗ. ಇವತ್ತು ರಾಜಕಾರಣದಲ್ಲಿ ಅವಕಾಶ ವಂಚಿತರಾದವರಿಗೆಲ್ಲ ಯಾರಿಗೆ ಅವಕಾಶ ಸಿಗ್ತಾ ಅವರ ಮೇಲೆ ಒಂದು ಕೋಪ ಇದ್ದೇ ಇರ್ತದೆ. ಇದು ಒಂದು ಜ್ಯೂರಿಸ್ಪ್ರುಡೆನ್ಸ್ ಇದ್ದಂಗೆ. ಆದ ಕಾರಣ ಅದು ಎಲ್ಲೋ ಒಂದು ಕಡೆ ಯಾರಿಗೋ ವೇದಿಕೆ ಸೃಷ್ಟಿಯಾದಂಗೆ ಆಗುತ್ತೆ. ಅಲ್ಲಿ ಅತೃಪ್ತರಾದರೆ ಇಲ್ಲಿ ಅತೃಪ್ತರಾದರೆ ಅಲ್ಲಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗಿಂತ ಜಾಸ್ತಿ ಪಕ್ಷಕ್ಕೆ ಹೀಗೆ ಆಯ್ತಲ್ಲ ಅಂತ ನೋವು ತಿನ್ನುವಂಥ ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿದ್ದಾರೆ. ಲಕ್ಷಾಂತರ ನಮ್ಮ ಪಾರ್ಟಿಗೆ ಹಿಂಗೆ ಆಗದ, ನಮ್ಮ ಕೇಂದ್ರದವರು ಇನ್ನೂ ಯಾಕೆ ಬಂದಿಲ್ಲ ಇಲ್ಲಿಗೆ, ಈ ರೀತಿಯ ಒಂದು ಮಾನಸಿಕತೆ ಇವತ್ತು ಕರ್ನಾಟಕದಲ್ಲಿದೆ. ಸರ್, ವಿಜೇಂದ್ರ ಅವ್ರ ಬಗ್ಗೆ ನೇರವಾಗಿ ಏನು ಹೇಳಕ್ಕೆ ಬಯಸ್ತಾರ? ವೀಕೆಸ್ಟ್ ಪ್ರೆಸಿಡೆಂಟಾ ಅಂತ? ಯಾಕಂದರೆ ನಾನು ನೋಡ್ದಂಗೆ ಇತ್ತೀಚೆಗೆ ಆದಂತಹ ಎಲ್ಲ ಅಧ್ಯಕ್ಷರ ಬಗ್ಗೆನೂ ಕೂಡ ಆ ರೀತಿಯಾದಂಥ ಒಂದು ಅಭಿಪ್ರಾಯಗಳಿರಲಿಲ್ಲ. ಅದ್ಯಾಕೇನೋ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಅನ್ನೋ ಕಾರಣಕ್ಕೂ ಇಲ್ಲ ಅಂತ ಹೇಳಿದ್ರೆ ಹ್ಯಾಂಡಲ್ ಮಾಡೋದೇ ಬರ್ತಾ ಇಲ್ವಾ ಅಂತ ಆ ಪದವಿಯನ್ನು? ಸರ್, ನಾನು ಯಾವುದೇ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಲ್ಲ. ನನ್ನ ಅಧ್ಯಕ್ಷರು, ನನ್ನ ವಿರೋಧ ಪಕ್ಷದ ನಾಯಕರನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ ಮೇಲೆ ನಾವು ಅವರ ಬಗ್ಗೆ ಏನಾದ್ರು ಮಾತಾಡೋದಿದ್ದರೆ ಅವರಲ್ಲೇ ಮಾತಾಡಬೇಕು. ಅದನ್ನು ನಾನು ಬೇರೆ ಮಾತಾಡಿದರೆ ಅವರಿಗೆ ಅಗೌರವ ತೋರಿಸಿದೆ. ಇದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಮತ್ತು ಇವತ್ತು ನೀವು ನೋಡಿ, ಯಾರು ನಮ್ಮ ನಾಯಕರು ದಿನನಿತ್ಯ ಮಾಧ್ಯಮಕ್ಕೆ ಮತ್ತೊಂದಕ್ಕೆ ಬರುವವರು ಹೋಗುವವರು ಎಲ್ಲ ಪೊಸಿಷನ್ನ ಅಲಂಕಾರ ಮಾಡಿದವರೇ ಇರು 100%. ಆದ ಕಾರಣ ಅವರಿಗೆ ನಮ್ಮ ಕೇಂದ್ರದ ನಾಯಕರನ್ನು ಹೋಗಿ ಮಾತಾಡಲಿಕ್ಕೆ ಎಲ್ಲ ಇದೆ. ಅದನ್ನು ಬಿಟ್ಟು ನಾವು ಮಾಡುವಂಥದ್ದು ಸರಿಯಲ್ಲ. ಇಶ್ಯೂ ಬೇಸ್ಡ್ ಹೋರಾಟಗಳು, ಸೇಮ್ ಪಾರ್ಟಿ, ಆ ಸೇಮ್ ಪಾರ್ಟಿ ಆದಮೇಲೆ ಆ ಡಿಫರೆನ್ಸ್ ನಮ್ಮೊಳಗಿರುವಂಥದ್ದು ಅದು ಸರಿಯಲ್ಲ. ಅದನ್ನು ಕೇಂದ್ರದವರು ಮಾಡಬೇಕು ಅಂತ ನನ್ನ ಅನಿಸಿಕೆ. ಅಲ್ಲ, ನಾನು ಇದನ್ನು ಸದಾನಂದ ಗೌಡರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಸರ್. ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡ್ತಾರೆ, ಪ್ರತ್ಯೇಕವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಆದರೂ ಕೂಡ BJP ಹೈಕಮಾಂಡ್ ಮೌನ ವಹಿಸಿರೋದನ್ನು ನೋಡಿದ್ರೆ, ಅದು ನಾನು BJP ಹೈಕಮಾಂಡ್ ಅಂತ ಅಷ್ಟೇ ಹೇಳೋದಿಲ್ಲ, ಸಂಘಟನೆಯೂ ಕೂಡ ಇದೆ, ಎಲ್ಲ ಮೌನ ವಹಿಸಿರೋದನ್ನ ನೋಡಿದ್ರೆ ಆ ಕಡೆ ತೊಟ್ಲು ತೂಗಿ ಮಗುವನ್ನು ಚಿವುಟುವಂಥ ಕೆಲಸ ಆಗ್ತಿದೆಯಾ ಅಂತ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂತ ಹೇಳಿದರೆ ಬೇರೆ ಬೇರೆ ಕಡೆಗಳಲ್ಲಿ ನೀವು ನೋಡಿರ್ಬೋದು, ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತಗೊಳ್ಳುವಂಥದ್ರಲ್ಲಿ ನಮ್ಮ ಕೇಂದ್ರದವರು ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿದ್ದಾರೆ. ಎಷ್ಟೇ ಇದಾದರೂ ಕೂಡ ಆ ರೀತಿಯ ನಿರ್ದಾಕ್ಷಿಣ್ಯ ಕ್ರಮಗಳು
ಅದು ಪಕ್ಷದ ಹಿತಾಸಕ್ತಿಗೆ ಅಂತ ಆದಾಗ ಅದಕ್ಕೆ ಇನ್ನಷ್ಟು ಹೆಚ್ಚು ಗೌರವ ಬರುವಂಥದ್ದಾಗಿದೆ. ಅದು ಕರ್ನಾಟಕದಲ್ಲಿ ಆಗಬೇಕು. ಈಗ ಯಾರೇ ಆಗಲಿ, ಒಂದು ಪಾರ್ಟಿ ಎಲ್ಲವನ್ನು ಕಳ್ಕೊಂಡ ಮೇಲೆ ಅದನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿಯನ್ನು ಬಲಿಷ್ಠ ಮಾಡಲಿಕ್ಕೆ ಚಿನ್ನದ ಬಟ್ಲಲ್ಲಿ ಸಾಕಷ್ಟು ಇಶ್ಯೂಗಳನ್ನು ಕೊಡ್ತಾ ಇದೆ. ನಾವು ಎನ್ಕ್ಯಾಶ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ನೋವು ನನಗಿರುವಂಥದ್ದು. ಬೇರೆಯವ್ರಿಗೇನಿದೆ ಅಂತ ಗೊತ್ತಿಲ್ಲ. ಎನ್ಕ್ಯಾಶ್ ಮಾಡಿಕೊಳ್ಳಿ, ಹೀಗೆ ನೀವು ನಡಿಬೇಕು, ಹೀಗೆ ನಡೆದ್ರೆ ಎನ್ಕ್ಯಾಶ್ ಆಗುತ್ತೆ, ನಮ್ಮ ಪಾರ್ಟಿಗೆ ಗೌರವ ಬರುತ್ತೆ. ಪಾರ್ಟಿಗೆ ಗೌರವ ಬಂದರೆ ಪರೋಕ್ಷವಾಗಿ ಆ ಪಾರ್ಟಿಯಲ್ಲಿರುವಂಥ ನಾಯಕರಿಗೆ ಗೌರವ ಬರುತ್ತೆ ಅಂತ ಹೇಳುವಂಥದ್ದನ್ನು ನಮ್ಮ ಕೇಂದ್ರದವರು ಹೇಳಬೇಕು ಅಂತ ಹೇಳುವಂಥದ್ದು. ಮೊನ್ನೆವರೆಗೆ ಆಯಿತು, ಚುನಾವಣೆಗಳಾಯಿತು, ಈಗ ಮುಗಿಯಿತು. ಈಗ ಆಗಲೇಬೇಕಾದಂಥ ಪರಿಸ್ಥಿತಿ ಇದೆ, ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷ 3ಕ್ಕೆ 3 ಸ್ಥಾನ ಗೆಲ್ಲೋದಕ್ಕೆ ಬಿ ಜೆ ಪಿಯಲ್ಲಿದ್ದಂತಹ ಬನರಾಜಕೀಯವೇ ಕಾರಣ ಅಲ್ವೇನು ಸರ್? ಖಂಡಿತ ಅಲ್ಲ, ನಾನು ಅದನ್ನು ಖಂಡಿತವಾಗಿ ಒಪ್ಕೊಳ್ಳಲ್ಲ. ನಾವು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದವರು, ಆಡಳಿತ ಮಾಡ್ತಾ ಇದ್ದ ಮೇಲೆ ನಾವು 65ಕ್ಕೆ ಬಂದುಬಿಟ್ಟೆವು. ಆದರೆ ನಮ್ಮ ಕೇಂದ್ರದವರು ಯಾಕೆ ಸೋಲಾಯಿತು ಅಂತ ಹೇಳುವಂಥ ಒಂದು ಆತ್ಮಾವಲೋಕನ ಸಭೆ ಮಾಡಿ ಅದನ್ನು ಒಂದು ರೀತಿಯಲ್ಲಿ ಎಲ್ಲಿ ನಾವು ದಾರಿ ತಪ್ಪಿದ್ದೇವೆ ಅದನ್ನು ಸೆಟ್ರೈಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಬೇಕಾಗಿತ್ತು ಅಂತ ನನ್ನ ಮನಸ್ಸಿನ ಭಾವನೆ. ಅವರದ್ದೇನು ಅಂತ ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಕೂಡ ನಾವು ಇದನ್ನು ಮಾಡಬೇಕಿತ್ತು. ನೀವು ಕೇಳ್ಬೋದು, ನೀವು ಹೇಳ್ಬೋದಿತ್ತಲ್ಲ, ನೀವು ಮಾಡಿಸ್ಬೋದು. ನಾನು ಇದರ ಬಗ್ಗೆ ಭಾರಿ ಸರ್ತಿ ಮಾಧ್ಯಮದ ಮುಂದೆ ಬಂದು ಹೇಳುವಂಥದ್ದನ್ನು ಹೇಳಿದ್ದೇನೆ. ಆತ್ಮಾವಲೋಕನ ಸಭೆ ಆಗಬೇಕು, ಎಲ್ಲಿ ತಪ್ಪಿದೆ ಆ ತಪ್ಪಿದ್ದನ್ನು ರೆಕ್ಟಿಫೈ ಮಾಡಬೇಕು ಅಂತ. ಆದರೆ ಅದನ್ನು ಮಾಡುವಂಥದ್ದನ್ನು ನಾವು ವಿಫಲರಾಗಿದ್ದೇವೆ. ಇದು ಹಂತದಲ್ಲಿ ಪಾರ್ಟಿ ವೀಕ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ಇಂಡಿಸಿಪ್ಲಿನ್ ಮಾಡುವಂಥ ವ್ಯಕ್ತಿಗಳು ಯಾರೇ ಇರಲಿ, ನಾನು ಯಾರ ಹೆಸರು ಮತ್ತೆ ಹೇಳ್ತೇನೆ, ಉಲ್ಲೇಖ ಮಾಡೋದಿಲ್ಲ. ಹಲವಾರು ಜನ ಕುಂಬಳಕಾಯಿ ಅಂತ ಹೇಳಿದ ತಕ್ಷಣ ಕುಂಬಳಕಾಯಿ ಕಳ್ಳನಾಗೆ ಮಾಡುವವರು ತುಂಬ ಜನ ಇದ್ದಾರೆ. ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಆದರೆ ಇದನ್ನು ಮಾಡ್ತಿದ್ದರೆ ಖಂಡಿತವಾಗಿ ನಮಗೆ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಡಿಸಿಪ್ಲಿನನ್ನು ತರುವಂಥದ್ರಲ್ಲಿ ಕೇಂದ್ರದವರು ನೇರ ಒಮ್ಮೆ ಕಾರ್ಯಾಚರಣೆ ಮಾಡಿಬಿಟ್ರೆ 100% ನಾವು ಯಶಸ್ವಿ ಆಗ್ತೀವಿ. ಬೈ ಎಲೆಕ್ಷನ್ಗೂ ಮೊದಲು ಅಂಥದ್ದೊಂದು ಕ್ರಮ ಆಗಿದ್ರೆ ಕನಿಷ್ಠ ಸಿಗ್ಗವಲ್ಲಾದರೂ ಬಿ ಜೆ ಪಿಯ ಸ್ಥಾನ ಉಳಿತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಸರ್, ಅಧಿಕಾರದಲ್ಲಿರುವಂಥ ಪಕ್ಷಗಳು ಹೆಚ್ಚಿನ ಕಡೆಗಳಲ್ಲಿ ಅವರು ಗೆಲ್ಲುವಂಥದ್ದು ಸಾಧಾರಣವಾಗಿ ನಾವು ಈಗ ಮೊನ್ನೆ ನೋಡಿ, ನೀವು ಎಲ್ಲ ಕಡೆ ಅದು ಪಂಜಾಬ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಆಡಳಿತ ಒಂದು ರೀತಿಯಲ್ಲಿ ಆಡಳಿತ ಇನ್ನು 3.5 ವರ್ಷ ಇರುವಾಗ 135 ಇದ್ದವರಿಗೆ ಈ 3 ವ್ಯತ್ಯಾಸ ಆದರೂ ಏನೂ ಆಗೋದಿಲ್ಲ. ಆದ ಕಾರಣ ನಾವು 132 ಹೋಗುವ, ನಮ್ಮ ಸರ್ಕಾರಿ ಕೆಲಸಗಳೆಲ್ಲ ಆಗಬೇಕು ಅಂತ ಹೇಳುತ್ತೆ ಮಾನಸಿಕತೆ ಕೂಡ ಸಾಮಾನ್ಯ ಪ್ರಜೆಗಳಲ್ಲಿರುವಂಥದ್ದು ಸ್ವಾಭಾವಿಕ ಇದೆ. ಅದು ಒಂದು ರೀತಿಯಲ್ಲಿ. ಆದರೆ ನೀವು ಹೇಳಿದ ಹಾಗೆ ನಾವು ಇನ್ನಷ್ಟು ಪ್ರಬಲವಾದಂಥ ಪೈಪೋಟಿಗಳನ್ನು ಕೊಡಬಹುದಿತ್ತು. ನಮ್ಮದೇ ಸ್ಥಾನಗಳನ್ನು ಬೈ ಎಲೆಕ್ಷನಲ್ಲಿ ಕೂಡ ಉಳಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ನಾವು ಯಶಸ್ವಿ ಆಗ್ಬೋದಿತ್ತು. ಆದರೆ ಅದಾಗಲಿಲ್ಲ. ಇದು ಕೂಡ ಈ ರೀತಿಯ ನಮ್ಮೊಳಗಿನ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಸ್ವಲ್ಪ ಪರ್ಸೆಂಟೇಜು ನಮ್ಮ ಗೆಲುವನ್ನು ಕಡಿಮೆ ಮಾಡಲಿಕ್ಕೆ ಆಗಿರ್ಬೋದು ಅಂತ ಹೇಳೋದು ನನ್ನ ಅನಿಸಿಕೆ. ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ್ ಅವರನ್ನು ಉಳಿಸ್ಕೊಂಡು ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಆ ಸ್ಥಾನವನ್ನು ಬಿ ಜೆ ಪಿಗೆ ಕೊಟ್ಟಿದ್ರೆ ಫಲಿತಾಂಶ ಬೇರೆ ರೀತಿಯಲ್ಲಿ ಇರ್ತಿರ್ಲಿಲ್ವ? ಹಾಗೆ ಮಾಡೋಕ್ಕಾಗಲ್ಲ ಸರ್. ಯಾವತ್ತೂ ಕೂಡ ನೀವು ಒಂದು ಸಂಘಟನೆ NDA ಅಥವಾ UPA ಅಂಥೇಳಿ ಅವರವರ ಸ್ಥಾನವನ್ನು ಅವರು ಉಳಿಸ್ಕೊಳ್ಬೇಕು ಅಂತ ಹೇಳಿ ಅವರು ನೋಡುವಂಥದ್ರಲ್ಲಿ ಭಾರಿ ದೊಡ್ಡ ವಿರೋಧಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸಹಮತ ಇದ್ದರೆ ಮಾಡ್ಬೋದು. ಒಂದು ರೀತಿಯಲ್ಲಿ JDS ಬೆಲ್ಟ್, ಅದು JDS ಬೆಲ್ಟ್ನಲ್ಲಿದ್ದಂಥ ಅವರ ಸ್ಥಾನಗಳನ್ನೇ ಅವರಿಂದ ನಮಗೆ ಕೊಡಿ ಅಂತ ನಾವು ಕಸಿದುಕೊಳ್ಳುವಂಥದ್ದಕ್ಕೆ ಭಾರಿ ಒತ್ತುಗಳನ್ನು ಯಾರೂ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಯೋಗೇಶ್ವರರು ಉಳಿಬೇಕಿತ್ತು. ಯೋಗೇಶ್ವರರಿಗೆ ಇವತ್ತು ಅವರು ಗೆದ್ದಿದ್ದಾರೆ, ಭಾರಿ ದೊಡ್ಡ ಅಂತರದಿಂದ ಗೆದ್ದರೆ, ಅವರಿಗೆ ಅಭಿನಂದನೆಗಳು, ಎರಡು ಮಾತಿಲ್ಲ. ಯೋಗೇಶ್ವರಿಗೆ ರಾಜಕಾರಣದಲ್ಲಿ ಈ ರೀತಿ ಒಂದು ಪುನರ್ಜನ್ಮವನ್ನು ಕೊಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮಾಡಿರುವಂಥದ್ದು. ಅವರನ್ನು ಹಿಂದೆ ಬಂದಾಗ ಅವರೆಲ್ಲ ನಾನು ಪಕ್ಷಾಂತರಕ್ಕೆ ಇವತ್ತು ಮಾತಾಡಿಯೇ ಸುಖ ಇಲ್ಲ. ಪಕ್ಷಾಂತರ ಮಾಡಿದ್ರೇ ಅವನಿಗೆ ಸ್ಥಾನ ಸಿಕ್ಕುವುದು ಅಂತ ಹೇಳುವಂಥ ಭಾವನೆಗಳು ದೊಡ್ಡ ದೊಡ್ಡ ನಾಯಕರುಗಳಲ್ಲಿ ಇವತ್ತು ಬಂದಿರುವಂಥದ್ದು ನಾವು ಕಂಡಿದ್ದೇವೆ. ಆದರೆ ಅವರು MLC ಆಗಿದ್ದರು. ಅವ್ರಿಗೇನು ಸ್ಥಾನ ಇಲ್ಲದಿದ್ದರೆ ಸರಿಯಪ್ಪ, ಏನಾರು ಒಂದಿದ್ದು MLC ಆಗಿದ್ದರು.
ಮತ್ತು ಆ ಭಾಗದಲ್ಲಿ ನಮ್ಮ ಒಬ್ಬ ಪ್ರಮುಖ ನಾಯಕರು ಅಂತ ಅವರನ್ನು ಗುರುತು ಮಾಡಿದ್ದೆವು. ಆ ಜಿಲ್ಲೆ, ಅದರಲ್ಲೂ ಪ್ರಮುಖವಾಗಿ ಆ ಜಿಲ್ಲೆಯಲ್ಲಿ ಅಂತಲ್ಲ, ಆ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ರಾಮನಗರ ಇರ್ಬೋದು, ನಮಗೆ ನಮ್ಮ ಪ್ರಮುಖ ಒಬ್ಬ ನಾಯಕರು ಅಂತ ಮಾಡಿದ್ದೆವು. ಅವರಿಗೆ ಇವತ್ತು ಪಕ್ಷಾಂತರ ಮಾಡಿ ಕೂಡ ಗೆಲ್ಲಲಿಕ್ಕೆ ಏನಾದ್ರು ಅವಕಾಶ ಆಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಅದವರು ಬಿ ಜೆ ಪಿಯಲ್ಲಿದ್ದಾಗ ಅವರಿಗೆ ನಾವು ಕೊಟ್ಟಂಥ ಸ್ಥಾನಮಾನಗಳು, ಮಂತ್ರಿ ಇರ್ಬೋದು, ಮತ್ತೊಂದಿರ್ಬೋದು, MLC ಸೋತ ಮೇಲೆ ಕೂಡ MLC ಮಾಡಿರುವಂಥದ್ದು ಇರ್ಬೋದು. ಆದ ಕಾರಣ ಅವರ ಕಾರ್ಯಾಚರಣೆಯನ್ನು ಚೆನ್ನಾಗಿ ಮಾಡಿದರು. ನಾವು ನಮ್ಮ ಕಾರ್ಯಾಚರಣೆಯನ್ನು ಚೆನ್ನಾಗಿ ಮಾಡುವುದರಲ್ಲಿ ವಿಫಲರಾದೆವು, ಒಪ್ಪಿಕೊಳ್ಬೇಕು. ಸರ್, ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಮುಂದುವರೆದಿದ್ದೆ ಆದರೆ BJP ಸಂಘಟನಾತ್ಮಕವಾಗಿ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಸಮಾಜ ಈಗಲೂ ಕೂಡ JDS ಜೊತೆಯಲ್ಲೇ ಇದೆ ಅನ್ನುವಂಥ ಒಂದು ವಾದವನ್ನು JDS ಅವರು ಇಡ್ತಾರೆ. ಇದು 28ರವರೆಗೂ ಮುಂದುವರೆದಿದ್ದೆ ಆದರೆ BJPಗೆ ಅಲ್ಲಿ ಈಗಿರುವಂಥ ಸಂಘಟನೆ ಡಬಲ್ ಆಗುತ್ತಾ ಇಲ್ಲ ಕಡಿಮೆ ಆಗುತ್ತಾ ಅಂತ ನೋಡಿ, ನಾನು 100% ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸಂಘಟನೆಯ ಬೇಸನ್ನು ನೀವು ಬಲಪಡಿಸದೆ, ಆ ಭಾಗ ಅದು ಒಕ್ಕಲಿಗ ಬೆಲ್ಟು, ಅದು ಅವರಲ್ಲಿ ಉಂಟು, ಇವರಲ್ಲಿ ಆ ರೀತಿ ಇದ್ದರೆ ಮೊನ್ನೆ JDS ಗೆಲ್ಲಬೇಕಿತ್ತು, ಅವರದ್ದೇ ಸ್ಥಾನ. ಅವರೊಟ್ಟಿಗೆ ನಾವು ಸೇರಿದ್ದೇವೆ ಅವರ ಜೊತೆ. ಎಷ್ಟಾದರೂ ಕೂಡ ನಮಗೆ ಗೆಲ್ಲಲಿಕ್ಕಾಗಲಿಲ್ಲ ಅಂತ ಹೇಳುವಂಥದ್ದು ಎಲ್ಲೋ ಒಂದು ಲ್ಯಾಕ್ಯುನ, ಎಲ್ಲೋ ಒಂದು ವ್ಯಾಕ್ಯೂಮು, ಎಲ್ಲೋ ಒಂದು ನಮ್ಮ ಸಂಘಟನೆಯಲ್ಲಿ ಶಿಥಿಲತೆ ಇದೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದೆ. ಇವತ್ತಾದರೂ ನಾವು ಅದನ್ನು ಕೊಟ್ಟು ಸೆಟ್ರೈಟ್ ಮಾಡಿದರೆ ನಮಗೆ ಆ ಭಾಗದಲ್ಲಿ JDS ಪ್ಲಸ್ BJP ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸನ್ನು ಸವಾಲಾಗಿ ಸ್ವೀಕಾರ ಮಾಡಿ ಯಶಸ್ವಿ ಆಗ್ಬೋದು ನಾವು. ಅಲ್ಲ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ BJPಯವರ ಸಪೋರ್ಟು ಕೂಡ ಇತ್ತು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅವರು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದರಲ್ಲೂ DCM DK ಶಿವಕುಮಾರ್ ಅವರೇ ಇದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಸರ್, ಬ್ರಿಟಿಷರ ಒಡೆದಾಳುವ ನೀತಿಯಲ್ಲೇ ಮುಂದೆ ಬಂದವರು ಈಗ ಕೂಡ ಒಡಿಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಬೇಕಾದಂಥ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾರೆ. ಅದರಿಂದ ನಾವೇನು ವಿಚಲಿತರಾಗಬೇಕಾಗಿಲ್ಲ. ನಮ್ಮ ವಿರೋಧಿಗಳೊಂದು ಹೇಳಿಕೆ ಕೊಟ್ಟರು ಅಂತ ಹೇಳಿದ ತಕ್ಷಣ ಹೌದಾ, ಯಾರು ಸುಮ್ಮನೆ ನಾವು ಈ ಸಂಶಯವೇ ಸಂಕವಶನ ಅಂತ ಹೇಳುವಂಥ, ಸಂಕವಶನ ಅಂದರೆ ವಿಷ, ನಿಮ್ಗೆ ಗೊತ್ತಿದೆ. ಸಂಶಯವೇ ಸಂಕವಶನ ಅಂತ, ಈ ಸಂಶಯವನ್ನು ಬಿತ್ತುವಂಥದ್ರಲ್ಲಿ ಇವರೆಲ್ಲ ಭಾರಿ ಮುಂಚೂಣಿಯಲ್ಲಿರುವಂಥವ್ರು. ಆದ ಕಾರಣ ಅದನ್ನೆಲ್ಲ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯಗಳಿಲ್ಲ. ಸೋಲು ಯಾಕಾಯಿತು ಅಂತ ಹೇಳುವಂಥದ್ದನ್ನು ವಿಮರ್ಶೆ ಮಾಡೋದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು. ಹೊರಗಿನ ಮಾತುಗಳಿಗೆ ನಾವು ಭಾರಿ ಒತ್ತುಗಳನ್ನು ಕೊಡುವಂಥ ಅವಶ್ಯಕತೆಗಳಿಲ್ಲ. ನಮ್ಮೊಳಗೆ ಇನ್ನಷ್ಟು ವಿಶ್ವಾಸದ ರಾಜಕಾರಣ ಮಾಡುವಂಥ ಆ ಒಂದು ಸಂಬಂಧಗಳನ್ನು ಬೆಳೆಸುವಂಥದ್ರಲ್ಲಿ ನಾವು ಯಶಸ್ವಿ ಆದರೆ ಮಾತ್ರ ಯಶಸ್ವಿ ಆಗ್ತೇವೆ. ಸರ್, ತಾವು ಮಾಜಿ ಮುಖ್ಯಮಂತ್ರಿ ಆದ್ರಿ, ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ರಿ. ಈಗ ಸದ್ಯ ಯಾವುದೇ ಇದಿಲ್ಲದೆ ಸುಮ್ಮನೆ ಪಕ್ಷ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀರಾ. ಸದಾನಂದ ಗೌಡ್ರಿಗೆ ಏನಾದರೂ ಅಧಿಕಾರ ಸಿಗುತ್ತಾ, ಇಲ್ಲ ಮುಂದೆ ಆ್ಯಕ್ಟಿವ್ ಆಗಿ ಪೊಲಿಟಿಕ್ಸ್ ಮಾಡ್ತೀರಾ, ಹೇಗೆ? ಸರ್, ನನಗೆ ಇನ್ನೇನು ಸಿಕ್ಕಲಿಕ್ಕೆ ಬಾಕಿ ಸರ್. ಎಲ್ಲವನ್ನು ನನ್ನ ಪಾರ್ಟಿ ಕೊಟ್ಟಿದೆ. ಯಾವುದೇ ಒಂದು ಸಣ್ಣ ಹಳ್ಳಿಯಿಂದ ಬಂದವನಿಗೆ, ಕುಟುಂಬದಲ್ಲಿ ಯಾವುದೇ ರಾಜಕೀಯ ಗಂಧಗಾಳಿ ಇಲ್ಲದವನಿಗೆ, ರಾಜ್ಯದಲ್ಲಿ ಕೇಂದ್ರದಲ್ಲಿ ಎಲ್ಲ ಸ್ಥಾನಗಳನ್ನು ಕೊಟ್ಟು ರಾಜಕಾರಣಿಗಳಿಗೆ ನಾನು ಒಂದೇ ಹೇಳಲಿಕ್ಕೆ ರಾಜಕಾರಣಿಗಳಿಗೂ ಒಂದಷ್ಟು ಸಮಾಧಾನ ಅಂತ ಇರಬೇಕು, ಒಂದಷ್ಟು ಸಂತೃಪ್ತಿ ಅಂತ ಇರಬೇಕು. ನನಗೆ ಮುಖ್ಯಮಂತ್ರಿ, ನಾನು ಯಾವುದೇ ಮಂತ್ರಿ ಆಗದೆ ಮುಖ್ಯಮಂತ್ರಿ ಮಾಡ್ತು ನನ್ನ ಪಾರ್ಟಿ. ನನ್ನನ್ನು ರಾಜ್ಯದ ಅಧ್ಯಕ್ಷ ಘಟಾನುಘಟಿಗಳಿದ್ದಂಥ ಸಂದರ್ಭದಲ್ಲಿ ನನ್ನನ್ನು ರಾಜ್ಯದ ಅಧ್ಯಕ್ಷ ಮಾಡ್ತಾವೆ. ಕೇಂದ್ರದಲ್ಲಿ ಮೋದಿಯವರ ಜೊತೆ 7 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದೆ. ಇನ್ನೇನು ಸರ್, ನಿಮಗೆ ಒಂದು ಸಮಾಧಾನ ಅಂತ ಹೇಳುವಂಥದ್ದು ಒಂದು ಮನುಷ್ಯನಿಗೆ ಇರಬೇಕು. ನಾನು ಇವತ್ತು ಸಂತೃಪ್ತ ರಾಜಕಾರಣಿ, ಇದಕ್ಕಿಂತ ದೊಡ್ಡ ಶಬ್ದ ನನ್ನ ಪ್ರಯೋಗ ಇಲ್ಲ. ಆದರೆ ನನಗೆ ಎಲ್ಲವನ್ನು ಕೊಟ್ಟಂಥ ಪಾರ್ಟಿ ನರೇಂದ್ರ ಮೋದಿ ಅಂತ ಒಬ್ಬ ಜಾಗತಿಕ ನಾಯಕ ಇರುವಂಥ ಒಂದು ಪಾರ್ಟಿ. ಈ ಪಾರ್ಟಿ ಅದು ಈ ದೇಶವನ್ನು ಆಳಬೇಕು, ಈ ರಾಜ್ಯವನ್ನು ಆಳಬೇಕು ಅಂತ ಹೇಳುವಂಥದ್ದು ಮಾತ್ರ. ನೋವು ಇವತ್ತು ಅಷ್ಟೇ. ಇಷ್ಟೆಲ್ಲ ಆಗಿ ಕೂಡ ನಮ್ಮ ಪಾರ್ಟಿಗೆ ಈ ಪರಿಸ್ಥಿತಿ ಬಂದಿದೆಲ್ಲ ಅಂತ ಹೇಳುವಂಥದ್ದು ಒಂದು ನೋವಿದೆ. ನಾವೇನಾದ್ರು ಮೀಡಿಯಾಕ್ಕೆ ಹೋದರೆ, ನಾನು ಆದಷ್ಟು ಮೀಡಿಯಾದಿಂದ ದೂರ ಇರುವ, ನೀವು ನೋಡಿದ್ದೀರಿ. ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ಯಾವತ್ತೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಹಚ್ಚಿಕೊಳ್ಳುವಂಥದ್ದು ನನಗೆ ನಾನು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ನಾನು ಯಾವತ್ತೂ ರಾಜಕಾರಣದಲ್ಲಿ ಪ್ರಚಾರ ಪ್ರಿಯ ರಾಜಕಾರಣಿ ಆಗಲಿಲ್ಲ. ನಾನು ಸರ್ಕಾರಿ ಖಜಾನೆ ಆಗಲಿ ಅಥವಾ ಸಾರ್ವಜನಿಕ ದುಡ್ಡಾಗಲಿ ಅಥವಾ ಇನ್ನೊಬ್ಬನಿಂದಾಗಲಿ ನಾನು ಯಾವತ್ತೂ ಅದರ ಕಡೆ ಮುಖ ಹಾಕಲಿಲ್ಲ. ಎಲ್ಲವನ್ನು ಮಾಡಿಕೊಂಡು ಇದ್ದದರಲ್ಲಿ ಸಂತೋಷ ಪಡುವಂಥವನು ನಾನು. ಆದ ಕಾರಣ ನನಗೆ ನನ್ನ ಪಾರ್ಟಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥ ಒಂದೇ ಆಸೆ.
ಅದಕ್ಕೆ ಬೇಕಾಗಿ ನನ್ನ ಪಾರ್ಟಿಗೆ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಕೆಲಸ ಮಾಡಬೇಕು. ಮೊನ್ನೆ ಚುನಾವಣೆಗೆ ನಿಲ್ಲುವುದಿಲ್ಲ ಅಂತ 6 ತಿಂಗಳ ಹಿಂದೆ ನಾನು ಘೋಷಣೆ ಮಾಡಿದ್ದೆ. ಆದರೆ ನನ್ನ ಪಕ್ಷದ ವರಿಷ್ಠರು, ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲ ಬಂದು ಆಮೇಲೆ ಸೀಟ್ ನನಗೆ ಬೇರೆಯವರಿಗೆ ಸೀಟ್ ಕೊಟ್ಟರು. ನಾನೇನು ಬೇಸರ ಪಟ್ಕೊಳ್ಳಿಲ್ಲ. ನಾನು ಚುನಾವಣೆಯಲ್ಲಿ ಕೆಲಸ ಮಾಡಿದೆ. ಅಲ್ಲ, ನೀವು ಒಪ್ಕೊಂಡಿದ್ರೆ ಕಾಂಗ್ರೆಸ್ ಅವ್ರು ರೆಡಿ ಇದ್ದರು ಕೊಡೋದು. ಅಲ್ಲ, ಎಲ್ಲರೂ ಒಂದು ಮಾರುತಿಯವರ ನಾನು ಹೇಳೋದಿಷ್ಟೇ. ಈ ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ಒಂದು ಗಾದೆ ಇದೆ, ಸಾಯುವ ಕಾಲಕ್ಕೆ ಮಾಳಪ್ಪ ಮೀನು ತಿಂದು ಸತ್ತ ಅಂತ ಹೇಳಿ. ಮಾಳಪ್ಪ ಅಂತ ಹೇಳುವಂಥವನು ಪ್ಯೂರ್ ವೆಜಿಟೇರಿಯನ್. ಸಾಯಲಿಕ್ಕೆ ಆಗುವವನಿಗೆ ಏನೋ ಒಂದು ಈ ಮೀನು ತಿನ್ನಬೇಕು ಅಂತ ಅನ್ನಿಸ್ತು. ಮೀನು ತಿನ್ನಲಿಕ್ಕೆ ಗೊತ್ತಿಲ್ಲದವ ಮೀನು ತಿಂದು ಗಂಟ್ಲಿಗೆ ಮೀನನ್ನ ಮುಳ್ಳು ಸಿಕ್ಕಿ ಅವ ಸತ್ತ. ನಾನು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾದಂಥ ಎಲ್ಲ ಸ್ಥಾನಗಳನ್ನು ಪಡ್ಕೊಂಡು ಕೊನೆ ಕಾಲಕ್ಕೆ ಯಾವುದೋ ಒಂದು ಸಣ್ಣ ಸ್ಥಾನಕ್ಕೋಸ್ಕರ ನನ್ನ ತತ್ವ ಸಿದ್ಧಾಂತಗಳನ್ನು ಬಿಟ್ಟು ನಾನು ವಿರೋಧ ಮಾಡಿಕೊಂಡೇ ಬಂದದ್ದನ್ನು ಒಂದು ಸ್ಥಾನಕ್ಕೆ ಹೋಗಿ ನಾನು ಯಾವತ್ತಾರು ಅದಕ್ಕೆ ಬಲಿಯಾದರೆ ನನ್ನಂಥ ಒಬ್ಬ ಕೆಟ್ಟ ಮನುಷ್ಯ ಯಾರಿರೋದಿಲ್ಲ. ಆದ ಕಾರಣ ಅದು ಬೇಡ ಅಂತ ನನ್ನ ಮನಸ್ಸಿಗೆ ಅನಿಸ್ತು, ಮಾಡಿದೆ ಸರ್. ನಾನೀಗ ಸಂತೃಪ್ತ ರಾಜಕಾರಣಿ, ಪಾರ್ಟಿ ಕೆಲಸ ಮಾಡ್ತೀನಿ, ಹೀಗೆ ಇಂಥದ್ದನ್ನು ಹೇಳ್ತೀನಿ. ಯಾರು ಏನು ಬೇಕಾದ್ರೂ ಬೈಲಿ, ಏಕವಚನದಲ್ಲಿ ಬೈಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಬೈದು ಏನು ಬೇಕಾದ್ರೂ ಮಾಡಲಿ, ನನಗೆ ಅದರಲ್ಲಿ ಏನಿಲ್ಲ. ಮತ್ತು ನಾನು ಯಾವತ್ತು ನನಗೆ BJPಯೇ ಗುಂಪು, ನಾನು ಯಾರ ಗುಂಪಲ್ಲಿ ಇಲ್ಲ. ಇಷ್ಟ ತನಕ ನಾನು ಅವತ್ತಿಂದ ಇವತ್ತಿನವರೆಗೆ ಪ್ರತಿ ಸಂದರ್ಭದಲ್ಲಿ ಕೂಡ ಸಣ್ಣ ಸಣ್ಣ ಗುಂಪುಗಳು ಪಾರ್ಟಿಯಲ್ಲಿ ಇದ್ದರೂ ಕೂಡ ನಾನು ಆ ಗುಂಪಿಂದ ಮೇಲೆ ನಿಂತು ಕೆಲಸ ಮಾಡುವಂಥ ಒಂದು ಮನೋಸ್ಥಿತಿಯನ್ನು ನಾನು ಅವತ್ತಿಂದ ರೂಪೀಕರಣ ಮಾಡಿಕೊಂಡಿದ್ದೆ. ಇವತ್ತು ಕೂಡ ನಾನು ಒಬ್ಬನೇ. ನಾನು ಯಾವುದೇ ಮದುವೆಗೆ ಹೋದರೆ 10 ಜನ ಕಟ್ಟಿಕೊಂಡು, ಇವತ್ತೊಬ್ಬ ಸಣ್ಣ ಗ್ರಾಮ ಪಂಚಾಯತ್ MLAಗಳು ನೀವು ನೋಡ್ತೀರಿ. BJP MLAಗೆ ಹೋಗೋದಾದರೂ 2 ಕಾರ್ ಇಲ್ಲದೆ ಯಾರೂ ಹೋಗೋದಿಲ್ಲ. ನಾನು 10 ವರ್ಷ MLA ಆಗಿದ್ದೆ ಸರ್. 10 ವರ್ಷ ನನ್ನ ಅಂಬಾಸಡರ್ ಕಾರಿಗೆ ನಾನೇ ಡ್ರೈವರು. ಮಂತ್ರಿಗಳು ಮತ್ತೊಬ್ಬರು ಬಂದರೆ ಅದನ್ನು ಬದಿಯಲ್ಲಿಟ್ಟು ಓದಿ ವೇದಿಕೆಗೆ ಹೋಗ್ತಾಯಿದ್ದೆ. ನಾನು ಶಾಸಕರ ಭವನದಲ್ಲಿ ನಾನೇ ಅಡುಗೆ ಮಾಡಿಕೊಂಡು 10 ವರ್ಷ ಊಟ ಮಾಡ್ತಾಯಿದ್ದೆ. ಎಲ್ಲ ಒಂದು ಮನಸ್ಸಿಗೆ ನೆಮ್ಮದಿ ಸರ್. ಇವತ್ತು ಕೂಡ ನೆಮ್ಮದಿ ಇದೆ. ಯಾರೋ ಬೈದರು ಅಂತ ಹೇಳಿದ ತಕ್ಷಣ ನನಗೆ ತುಂಬ ಜನ ಬರ್ತಾರೆ ಮಾಧ್ಯಮದವರು. ಮೊನ್ನೆ ನಾನು ಹೇಳಿದ್ರ ನಂತರ ಅವರು ಹಾಗೆ ಹೇಳಿದರು, ಇವರು ಹೀಗೆ ಹೇಳಿದರು ಬಂದು ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಾನು ಆ ದೃಷ್ಟಿಯಿಂದ ಹೇಳಿದರೆ ಮಾತ್ರ ನನ್ನಲ್ಲಿ ಎಲ್ಲೋ ಚುಚ್ಚುವಂಥದ್ದು ಇರಬೇಕು. ಈಗ ಅಂಥದ್ದಿಲ್ಲ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡರ ಒಂದು ಮನದಾಳದ ಮಾತುಗಳು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೆ ಯಾವುದೇ ಅಧಿಕಾರದ ಆಸೆಯೂ ಕೂಡ ಇಲ್ಲ. ಆದರೆ ರಾಜ್ಯ BJPಯಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು BJPಯ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಆ ಸಮಸ್ಯೆಗಳನ್ನು ಬಗೆಹರಿಸಿ ಮತ್ತೆ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ ನಾನು ಸಂತೃಪ್ತ ರಾಜಕಾರಣಿ. ಹೀಗಾಗಿ ಮೊದಲಿಂದಲೂ ಕೂಡ ಈ ಪಕ್ಷಕ್ಕಾಗಿ, ಈ ಸಂಘಟನೆಗಾಗಿ ದುಡಿದಿದ್ದೀನಿ, ಅದನ್ನು ಮುಂದೆನೂ ಕೂಡ ಮುಂದುವರಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ.